ವಿಶೇಷವಾಗಿ ನಮ್ಮ ಧನಲಕ್ಷ್ಮಿ ಶೆಟ್ಟಿಯವರು ಮಾಜಿ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಈಗ ನಮ್ಮ ಪ್ರಧಾನ ಕಾರ್ಯದರ್ಶಿಯರು ಕೂಡ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ, ಮಗದೊಮ್ಮೆ ಬಂದಿದೆ ಎಲ್ಲರಿಗೂ ಸಹ ನಮ್ಮ ಕಾರ್ಯಕ್ರಮ 4:45 ಗಂಟೆಗೆ ಮುಗಿಬೇಕು ಅಂತ ಹೇಳಿಕೊಂಡು ನಾವು ಆದಷ್ಟು ವೇಗವಾಗಿ ಈಗ ಕಾರ್ಯಕ್ರಮ ಮುಗಿಸ್ಲಿಕ್ಕಿದ್ದೇವೆ. ಅದರಿಂದ ಮಗದೊಮ್ಮೆ ಬಂದವರಿಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಕಾರಣಕರ್ತರಾದಂಥ ದಿನಕರ್ ಉಳ್ಳಾಲ್ ಸರ್, ನಿಮಗೂ ಹೃದಯ ತುಂಬಿದಂಥ ಧನ್ಯವಾದವನ್ನು ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಳೆದ 28 ವರ್ಷಗಳ ಹಿಂದೆ ಉಳ್ಳಾಲದಲ್ಲಿ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯನ್ನು ಪ್ರಾರಂಭಿಸಿಕೊಂಡು ಸತತವಾಗಿ ಈಗಾಗಲೇ ಸ್ವಾಗತ ಭಾಷಣದಲ್ಲಿ ಹೇಳಿದಾಗೆ ವರ್ಷದಲ್ಲಿ 12 ಕಾರ್ಯಕ್ರಮಗಳನ್ನು, ಹಬ್ಬಕ್ಕ ಉತ್ಸವವನ್ನು ಬಿಟ್ಟು ವರ್ಷದಲ್ಲಿ 12 ಕಾರ್ಯಕ್ರಮಗಳನ್ನು ಆಚರಿಸುವಂತ ಒಂದು ಸಾಂಸ್ಕೃತಿಕ ಸಮಿತಿ ಇದ್ರೆ ಅದು ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇವೆ. ಜಾತಿ ಮತ ಭೇದವಿಲ್ಲದೆ ಈ ಪರಿಸರದಲ್ಲಿ ಎಲ್ಲರೊಂದಿಗೂ ಸೌಹಾರ್ದಯುತವಾದಂತಹ ಒಂದು ಸಂಘಟನೆ ಇದ್ರೆ ಅದು ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ. ಅದು ಜಯರಾಮ್ ಶೆಟ್ಟಿ ಅವರ ನೇತೃತ್ವದಲ್ಲಿ, ಅದೇ ರೀತಿಯಲ್ಲಿ ದಿನಕರ್ ಉಳ್ಳಾಲ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸದಾನಂದ ಬಂಗೇರ ಆಲೆಪ್ಪ ಮೊದಲಾದವರ ಅವರ ನಗುಮುಖದ ಆ ಒಂದು ಅತ್ಯುತ್ತಮವಾದಂತಹ ಶ್ರಮದ ಫಲವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. 28 ವರ್ಷಗಳಿಂದ ಶಿಕ್ಷಕ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ ಅಂತೇಳಿ ದಿನಕರ್ ಉಳ್ಳಾಲ್ ಅವರು ಹೇಳಿದರು. ಆದರೆ ನಾನು ಹೇಳಬೇಕು ಅಂತ ಹೇಳಿದ್ರೆ 28 ವರ್ಷದ ಅಲ್ಲಿ ಅಲ್ಲ, ಅವರು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಇದ್ಕೊಂಡೇ ಶಿಕ್ಷಕ ದಿನಾಚರಣೆಯನ್ನು ಉಳ್ಳಾಲದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ನಡೆಸಿದಂತ ಒಬ್ಬ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಇದ್ರೆ ಅದು ದಿನಕರ್ ಉಳ್ಳಾಲ್ ಅವರು. ಅದರ ನಂತರ ಅದನ್ನು ಬಹುಶಃ ಇದಕ್ಕೆ ಟ್ರಾನ್ಸ್ಫರ್ ಮಾಡಿದರು ಅಂತ ಕಾಣ್ತದೆ. ಹಬ್ಬಕ್ಕ ಉತ್ಸವಕ್ಕೆ ಟ್ರಾನ್ಸ್ಫರ್ ಮಾಡಿದ ಆದ ನಂತರ ನಿರಂತರವಾಗಿ ಇದನ್ನ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಹಳಷ್ಟು ನಾವು ಹೆಮ್ಮೆ ಪಟ್ಟುಕೊಳ್ಬೇಕಿದ್ದಂತ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಇವತ್ತು ಉಳ್ಳಾಲದಲ್ಲಿ ನಾವು ಅದೆಷ್ಟು ಅಧ್ಯಾಪಕರುಗಳನ್ನ 20-30 ಮಂದಿಯನ್ನೆಲ್ಲ ನಾವು ಗೌರವಿಸ್ತೇವೆ. ಆದರೆ ಅವರಲ್ಲಿ ನಮ್ಮ ದಿನಕರ್ ಉಳ್ಳಾಲ್ ಅವರ ಒಂದು ಚಿಂತನೆ ಏನಂತಂದ್ರೆ ಹಿರಿಯರನ್ನ ಗೌರವಿಸಬೇಕು ಅಂತ. ಮೊದಲು ಕೆಲವು ಸಂದರ್ಭದಲ್ಲಿ ಹಿರಿಯರನ್ನು ಬಿಟ್ಟು ಹೋದಂತ ಗೌರವಕ್ಕೆ ಬಿಟ್ಟು ಹೋದವರಿದ್ದಾರೆ, ಅವರನ್ನು ಹುಡುಕಿ ತಂದು ಗೌರವ ಮಾಡುವ, ಅವರಿಗೆ ಗೌರವ ಸೂಚಿಸುವಂತ ಒಂದು ವ್ಯವಸ್ಥೆಯನ್ನ ನಿರಂತರವಾಗಿ ದಿನಕರ್ ಉಳ್ಳಾಲ್ ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದಾಗೆ ನಮ್ಮ ಇವತ್ತಿನ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಇರುವಂತಹ 3 ಚಿಂತಕರು, ಅವರೊಂದು ಇತಿಹಾಸಗಾರರು. ನೀವು 3 ತಿಳ್ಕೊಳ್ಬೇಕು ಅಂದ್ರೆ ನಿಮಗೆ ಹೇಳ್ಬೇಕು ಅಂತ ಹೇಳಿದ್ರೆ 28 ವರ್ಷಗಳ ಹಿಂದೆ ಈ ನಮ್ಮ ವೇದಿಕೆಯಲ್ಲಿರುವಂತಹ ದಿಗ್ಗಜರು ಮತ್ತು ದಿನಕರ್ ಉಳ್ಳಾಲ್ ರವರು ಈ ಒಂದು ಕೆಲಸಕ್ಕೆ ಕೈ ಹಾಕದಿದ್ರೆ ಇವತ್ತು ಸಹ ವೀರರಾಣಿ ಹಬ್ಬಕ್ಕಳು ಇದ್ದಾಳೆ ಅಂತೇಳಿ ಬಹುಶಃ ಯಾವುದೇ ರೀತಿಯಾದಂತಹ ರಾಜಕೀಯ ವ್ಯವಸ್ಥೆ ಆಗಲಿ, ಸಾಮಾಜಿಕ ವ್ಯವಸ್ಥೆ ಆಗಲಿ ಇವತ್ತು ನನಗೆ ತೋರಿಸ್ತಾ ಇರಲಿಲ್ಲ, ನಮ್ಮ ಪರಿಸರಕ್ಕೆ ಅದು ಗೊತ್ತಾಗ್ತಾ ಇರಲಿಲ್ಲ. ಆದ್ದರಿಂದ ಈ ಬಗ್ಗೆ ನೀವು 3 ಸ್ವಲ್ಪ ಮುಂದಿನ ದಿವಸಗಳಲ್ಲಿ ಹೈಲೈಟ್ ಮಾಡಬೇಕು ಅಂದ್ರೆ ನಿಮ್ಮಲ್ಲಿ ನಾವು ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ನಾನು ವಿನಂತಿಸ್ತೇನೆ. ಅದರಲ್ಲಿ ಇಬ್ಬರು ನಮ್ಮ ಸರ್ ಮತ್ತು ಡಾಕ್ಟರ್ ಎನ್ ಇಸ್ಮಾಯಿಲ್ ಅವರು ನಿರಂತರ ಪತ್ರಿಕೆಯಲ್ಲಿ ಈ ಬಗ್ಗೆ ತಮ್ಮ ಸಾಹಿತ್ಯವನ್ನ ಹರಿಯ ಬಿಡಬೇಕು ಎಂದು ಕೇಳಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನ ಉದ್ಘಾಟಿಸ್ತಾರೆ ನಮ್ಮೆಲ್ಲರ ಆತ್ಮೀಯ ಮಿತ್ರರು, ಮಂಗಳೂರಿನ ತಹಶೀಲ್ದಾರ್ ಆಗಿದ್ದಂತ ಸಮಯದಲ್ಲಿ ಎಲ್ಲರೊಟ್ಟಿಗೂ ಬಹಳಷ್ಟು ಆತ್ಮೀಯತೆಯಿಂದ ಇದ್ದಂತ ಕೆ ರಾಜೀವ್ ಮಧುವೀರ KAS ಇದೀಗ ನಮ್ಮ ಕುಲಸಚಿವರಾಗಿಯೂ ಯೂನಿವರ್ಸಿಟಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನ ಗೌರವಪೂರ್ವಕವಾಗಿ ಉದ್ಘಾಟನೆಗಾಗಿ ಆಹ್ವಾನಿಸ್ತಾ ಇದ್ದೇನೆ ಸರ್. मृत्युर्मा अमृतं गमया ओम शत्रुबुद्धि विनाशाय दीपज्योतिर्नमोस्तुते शुभं
ಆರ್ದ್ರತೆಯ ದೀಪವನ್ನು ಬಿತ್ತಿದ ಕೆ ರಾಜ ಮಗುವೀರ KS ರವರಿಗೆ ನಾವು ಹೃದಯ ಸ್ಪರ್ಶಿ ಧನ್ಯವಾದವನ್ನು ಹೇಳುವುದರೊಂದಿಗೆ ಮುಂದೆ ನಮ್ಮ ಮುಖ್ಯವಾದಂತಹ ಕಾರ್ಯಕ್ಕೆ ಬರ್ತಾ ಇದ್ದೇವೆ. ಇದೀಗ ನಮ್ಮ ವೀರರಾಣಿ ಹಬ್ಬದ ಉತ್ಸವ ಸಮಿತಿ ವತಿಯಿಂದ ಈ ಸಮುದಾಯಕ್ಕೆ ವೀರರಾಣಿಯ ಪರಿಚಯವನ್ನ ಮಾಡಿದ ನಮ್ಮ ಅಧ್ಯಾಪಕರುಗಳನ್ನ ನಾವು ಗೌರವಿಸ್ತಾ ಇದ್ದೇವೆ. ಪ್ರಥಮವಾಗಿ ವೀರರಾಣಿ ಹಬ್ಬದ ಉತ್ಸವ ಸಮಿತಿಯ ಪ್ರಾರಂಭದಿಂದ ಸುದೀರ್ಘವಾದಂತಹ ಮಾರ್ಗದರ್ಶನವನ್ನು ನೀಡಿದವರು ಸನ್ಮಾನ್ಯ ಶ್ರೀ KR ಚಂದ್ರರವರು ಪ್ರಧಾನ ಕಾರ್ಯದರ್ಶಿಯಾಗಿದ್ದುಕೊಂಡು ನಮ್ಮ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ನಮ್ಮೊಟ್ಟಿಗಿದ್ದವರು. ಇದೀಗ ನಮ್ಮ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಸನ್ಮಾನ್ಯ ಶ್ರೀ HR ಈಶ್ವರ್ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಈ ಭಾಗದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಇವರನ್ನು ನಾನು ಆತ್ಮೀಯತೆಯಿಂದ ವೀರರಾಣಿ ಹಬ್ಬದ ಉತ್ಸವ ಸಮಿತಿ ಪರವಾಗಿ ಸ್ವಾಗತಿಸ್ತೇನೆ. ನಮ್ಮ KR ಚಂದ್ರರವರು ನಿವೃತ್ತ ಶಿಕ್ಷಕರು, ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ. ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗಿದ್ದು ನಮಗೆ ಮಾರ್ಗದರ್ಶನವನ್ನು ನೀಡಿದವರು. ಅವರು ನಾವು ಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ಸನ್ಮಾನ ಪತ್ರವನ್ನು ವಾಚಿಸಿ ಅವರನ್ನು ಪರಿಚಯಿಸ್ತಾ ಇದ್ದಾರೆ ಸಹೋದರಿ ಅನುಪಮ ಸಿ ಅವರು. ಉಳ್ಳಾಳ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಈ ದಿನದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲಾ ಗೌರವಾನ್ವಿತ ಅತಿಥಿಗಳ ಸಮ್ಮುಖದಲ್ಲಿ ಈ ಒಂದು ಸನ್ಮಾನವನ್ನು ಸ್ವೀಕರಿಸಲ್ಪಡುವವರು ಶ್ರೀ KR ಚಂದ್ರ ಸರ್. ಸೋಮೇಶ್ವರದ ಆನಂದಾಶ್ರಮ ಶಾಲೆಯಲ್ಲಿ ಕಲಾ ಅಧ್ಯಾಪಕರಾಗಿ 1973ರಲ್ಲಿ ಸೇರ್ಪಡೆಗೊಂಡು 2011ರಲ್ಲಿ 38 ವರ್ಷಗಳ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಮಕ್ಕಳ ಬಹುಮುಖ ಪ್ರತಿಭೆಯನ್ನ ಪ್ರೇರೇಪಿಸಲು ಅವರು ವಿದ್ಯಾರ್ಥಿಗಳಿಗೆ ಕಲೆ, ಸಾಹಿತ್ಯ, ಕ್ರೀಡೆ, ನಾಟಕ, ನೃತ್ಯ ಮುಂತಾದ ಪ್ರಕಾರಗಳಲ್ಲಿ ಅವರಿಗೆ ಮಾರ್ಗದರ್ಶನವನ್ನ ನೀಡಿದ್ದಾರೆ. ತಮ್ಮ ಶಾಲಾ ಮಕ್ಕಳು ವಲಯ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ 100 ಪ್ರಶಸ್ತಿಗಳಿಗೆ ಭಾಜನರಾಗಲು ಕಾರಣರಾಗಿದ್ದಾರೆ. ಶಾಲೆಯಲ್ಲಿ ಶ್ರೀಯುತರು ಭಾಷಾ ಪಾಠವನ್ನ ಮಾಡಿದ್ದಾರೆ. ಯೋಗ ಶಿಕ್ಷಕರಾಗಿ ತರಬೇತಿಯನ್ನ ನೀಡಿದ್ದಾರೆ. ಮಕ್ಕಳು ಯಾರಾದರೂ ಮಾನಸಿಕ ಒತ್ತಡಗಳಿಗೆ ಒಳಗಾಗಿದ್ದರೆ ಸಮಾಲೋಚಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಸಾಹಿತ್ಯಾಸಕ್ತರಾದ ಶ್ರೀ KR ಚಂದ್ರರವರು ಲೇಖಕರಾಗಿಯೂ ಹೆಸರು ಮಾಡಿದ್ದಾರೆ. ಇವರ ಅನೇಕ ಕಥೆ, ಕವನ, ಲೇಖನಗಳು ಸುಧಾ, ತರಂಗ, ಕರ್ಮವೀರ, ಯುಗ ಪುರುಷ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಶ್ರೀಯುತ KR ಚಂದ್ರರ ಪತ್ನಿ ಶ್ರೀಮತಿ ಹೇಮಲತಾ, ಮಕ್ಕಳು ಶುಭಪ್ರಿಯ, ಜಯಪ್ರದ ಮತ್ತು ರಾಮಕೃಷ್ಣ ತೇಜಸ್ವಿ. ಸುಂದರವಾದ ಸಂತೃಪ್ತ ಕುಟುಂಬ ಇವರದು. 1997ರಲ್ಲಿ ಉತ್ಸವ ಸಮಿತಿಯ ಮೊದಲ ಸಮಾಲೋಚನಾ ಸಭೆಯಲ್ಲಿ ಪ್ರೊಫೆಸರ್ ಅಮೃತ ಸೋಮೇಶ್ವರ, ಪ್ರೊಫೆಸರ್ BA ವಿವೇಕ ರೈ, ಮಾಜಿ ಶಾಸಕರಾದಂತಹ BM ಇದ್ದಿನಬ್ಬ, ಅಂದಿನ ಶಾಸಕರು K ಜಯರಾಮ್ ಶೆಟ್ಟಿ, ಶ್ರೀ ದಿನಕರ್ ಉಳ್ಳಾಲ್, ಶ್ರೀ ಸದಾನಂದ ಬಂಗೇರ ಮೊದಲಾದವರ ಉಪಸ್ಥಿತಿಯಲ್ಲಿ ಸಮಿತಿಯ ಓರ್ವ ಪ್ರಧಾನ ಕಾರ್ಯದರ್ಶಿಯಾಗಿ KR ಚಂದ್ರ ಆಯ್ಕೆಯಾಗಿದ್ದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸಹಭಾಗಿತ್ವದಲ್ಲಿ ಕೃತಿ ಸಂಚಯ ತರುವ ಸಂಕಲ್ಪಗೈದಾಗ ಉಳ್ಳಾಳ ಇತಿ ಆದಿ ಕೃತಿಯ ಸಹ ಸಂಪಾದಕರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಉತ್ಸವದ ಸಭಾ ಪ್ರಮುಖರನ್ನು ಆಹ್ವಾನಿಸುವ ಸಂದರ್ಭದಲ್ಲಿ ಕಡಲಕರೆಯ ಭಾರ್ಗವ ಡಾಕ್ಟರ್ ಶಿವರಾಮ ಕಾರಂತರನ್ನು ಅವರು ಕೋಟಾದ ನಿವಾಸದಲ್ಲಿ ಪ್ರೊಫೆಸರ್ ಅಮೃತರೊಂದಿಗೆ ಭೇಟಿಯಾಗಿ ಗಣ್ಯ ವಿದ್ವಾಂಸರಿರುವರ ಸುದೀರ್ಘ ಸಂವಾದದಲ್ಲಿ ಸಾಕ್ಷಿಯಾದ ಅವರ ಅನುಭವ ಸ್ಮರಣೀಯ. ಸಾರ್ವಜನಿಕರಿಂದ ಚಂದ ಸಂಗ್ರಹಿಸಿ ಉತ್ಸವ ನಡೆಸಿದ ಆ ಸಂದರ್ಭಗಳಲ್ಲಿ ವಿವಿಧ ಕಾರ್ಯಕಲಾಪಗಳಲ್ಲಿ ಶ್ರದ್ಧೆಯಿಂದ ಬೆರೆತು ಎಲ್ಲರ ಪ್ರೀತಿ ಗೌರವಗಳಿಗೆ ಪಾತ್ರರಾದವರು ಶ್ರೀಯುತ KR ಚಂದ್ರ ಸರ್. ಇವರಿಗೆ ನಮ್ಮ ಹಬ್ಬಕ್ಕ ಉತ್ಸವ ಸಮಿತಿಯ ವತಿಯಿಂದ ಗೌರವ ನಮನಗಳು. ತುಂಬಿದ ಕೊಡ ತುಳುಕದೆ ಸಾಗರದಲ್ಲಿ ಮುತ್ತು ರತ್ನಗಳನ್ನ ಅಗೆದಷ್ಟೇ ಅತ್ಯುನ್ನತ ಸ್ಥಾನಮಾನಗಳ ಜೊತೆ ಹಬ್ಬಕ್ಕ ಉತ್ಸವಕ್ಕೆ
ಮುನ್ನಡಿಯಾಗಿ ಅಡಿಪಾಯವನ್ನು ಹಾಕಿದಂತಹ ಹಿರಿಯರು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿದ್ದ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಅವರನ್ನ ಜ್ಞಾಪಿಸಿಕೊಳ್ಳುತ್ತಾ ಇಂತಹ ಹಿರಿಯ ಒಂದು ಚೇತನಕ್ಕೆ ಮತ್ತೊಮ್ಮೆ ಅಬ್ಬಕ್ಕ ಉತ್ಸವ ಸಮಿತಿಯಿಂದ ಅಭೂತಪೂರ್ವವಾದಂತಹ ಸನ್ಮಾನ ಕಾರ್ಯಕ್ರಮವನ್ನ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ನಡೆಸಿಕೊಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಈ ಸಂದರ್ಭದಲ್ಲಿ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾದಂತಹ ರವಿಶಂಕರ್ ಅವರು ನಮ್ಮ ಜೊತೆ ಬಂದು ಸೇರ್ಕೊಂಡಿದ್ದಾರೆ. ದಯವಿಟ್ಟು ತಾವು ಕೂಡ ಈ ವೇದಿಕೆಗೆ ಸಾಕ್ಷಿಯಾಗಬೇಕಾಗಿ ಕೇಳಿಕೊಳ್ಳುತ್ತಾ ತಮ್ಮನ್ನ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಧನ್ಯವಾದಗಳು. ದಯವಿಟ್ಟು ಅವರ ಶ್ರೀಮತಿಯವರಾದಂತಹ ಹೇಮಲತಕ್ಕನವರು ಕೂಡ ಇವತ್ತಿನ ಈ ಸಲ ಶಿಕ್ಷಕರ ದಿನಾಚರಣೆಗೆ ದಂಪತಿಗಳು ಜೊತೆಯಾಗಿ ಬಂದಿರುವಂತದ್ದು 3 ಜೊತೆಗಳು ಕೂಡ ಮುತ್ತು ರತ್ನಗಳಂತೆ ಹಬ್ಬಕ್ಕೋತ್ಸವಕ್ಕೆ ಮತ್ತಷ್ಟು ಮೆರುಗನ್ನ ತಂದಿದೆ. ಸನ್ಮಾನ್ಯ ಹಿರಿಯರು ಶ್ರೀಮತಿ ಹೇಮಲತಾ ಅವರನ್ನ ನಮ್ಮ ಉಪಾಧ್ಯಕ್ಷರಾದಂತಹ ದೇವಕಿ ಉಳ್ಳಾಲ್ ಅವರು ಶಾಲನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಈ ದಂಪತಿಗಳ ಸುದೀರ್ಘ ದಾಂಪತ್ಯ ಜೀವನ ಮತ್ತಷ್ಟು ಉಜ್ವಲವಾಗಿ ನಮ್ಮಂತ ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಲಿ ಎಂಬ ಜೋರಾದ ಕೈ ಚಪ್ಪಾಳೆ ಈವರೆಗೆ. ಧನ್ಯವಾದಗಳು. ಮುಂದಿನ ದಯವಿಟ್ಟು ಸರ್ ಅವರು ಆ ಪೇಟದಲ್ಲಿ ಮತ್ತಷ್ಟು ಗಟ್ಟಿಯಾಗಿರ್ಬೇಕಂತ ಹೇಳಿ KR ಚಂದ್ರಸೇರ್ ಅವರ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ನಮ್ಮೆಲ್ಲರ ಹಬ್ಬಕ್ಕ ಉತ್ಸವ ಸಮಿತಿಯಿಂದ ಒಂದು ಗುಂಪು ಛಾಯಾಚಿತ್ರವನ್ನ ತೆಗಿಲಿಕ್ಕಿದೆ. ಇದೀಗ ಮುಂದಿನ ಸನ್ಮಾನಿತರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈಗಾಗಲೇ ಹಿರಿಯರು, ಸಾಧಕರು, ಮಾರ್ಗದರ್ಶಕರು ಆಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಇಸ್ಮಾಯಿಲ್ ಎನ್ ಅವರು ದಯವಿಟ್ಟು ಸನ್ಮಾನ ಪೀಠವನ್ನ ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬನ್ನಿ ಸರ್. ವಚನವನ್ನ ವಾಚಿಸ್ಲಿಕ್ಕಿದ್ದಾರೆ ನಮ್ಮ ಸಮಿತಿಯ ಹಿರಿಯರು. ಇದೀಗ ನಾವೆಲ್ಲ ಹೇಳಿದ್ದೇವೆ ಬರುವಾಗಲೇ ನವೆಂಬರ್ 14ಕ್ಕೆ ಬರ್ತಿದ್ರೆ ಚಾಚಾ ನೆಹರು ಅವರನ್ನ ಬಹಳಷ್ಟು ಅದ್ಭುತವಾಗಿ ಸಮಿತಿಯ ಬೆನ್ನೆಲುಬಾಗಿರುವಂತಹ KMK ಮಂಜುನಾಡಿ ಅವರಿಂದ ಸನ್ಮಾನ ಪತ್ರ ವಾಚನ. ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯಿಂದ ಹಮ್ಮಿಕೊಳ್ಳುವಂತ ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತೊಂದು ನನ್ನ ಜೀವನದಲ್ಲಿ ಅವಿಸ್ಮರಣೀಯ ಒಂದು ದಿನ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಮೇಡಮ್ ರವರು ಹೇಳಿದ್ರು ಚಾಚಾನವರು ಆಗ್ತಾ ಇದ್ರು ಅಂತ. ಅದಕ್ಕೆಲ್ಲ ನಾನು ಇವತ್ತು ಯಾಕಂದ್ರೆ ನಾನು ಕೋಟಲ್ಲಿ ಹಾಕಿಕೊಂಡು ಬಂದದ್ದು ನನ್ನ ಗುರುಗಳನ್ನು ಸನ್ಮಾನಿಸ್ತಾರೆ ಅಂತೇಳಿ. ಡಾಕ್ಟರ್ ಇಸ್ಮಾಯಿಲ್ ಅವರು ನನ್ನ ಗುರುಗಳು ಆದ ಕಾರಣ ಅವರನ್ನು ಸನ್ಮಾನಿಸುವಂತ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೆಂದರೆ ನನಗೆ ಬಹಳಷ್ಟು ಹೆಮ್ಮೆ ಅಂತೇಳಿ. ಡಾಕ್ಟರ್ ಇಸ್ಮಾಯಿಲ್ ರವರು ಮಂಗಳೂರಿನ ಬದ್ರಿಯಾ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ, ಅದಕ್ಕಿಂತಲೂ ಮುಂಚಿತವಾಗಿ ಬಹುಶಃ ಮದನಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮದನಿ ಪದವಿ ಪೂರ್ವ ಕಾಲೇಜು ಹಳೇಕರದಿಂದ ಮಂಗಳೂರಿನ ಬದ್ರಿಯಾ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ, ಪ್ರಾಂಶುಪಾಲರಾಗಿ 35 ವರ್ಷಗಳ ಬೋಧನೆ ಮತ್ತು ಆಡಳಿತಾತ್ಮಕವಾದಂತಹ ಅನುಭವಗಳನ್ನು ಹೊಂದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲಾ ಮುಖ್ಯಸ್ಥರ ಸಂಘದ ಅಧ್ಯಕ್ಷರಾಗಿ 2 ದಶಕಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಲ್ಲದೆ ಖಾಸಗಿ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಫೆಡರೇಷನ್ ಅಧ್ಯಕ್ಷರಾಗಿ 10 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ.
ಕನ್ನಡ ಸಂಸ್ಕೃತಿ ಇಲಾಖೆಯು ನಡೆಸುವ ಆಡಳಿತ ಕನ್ನಡ ತರಬೇತಿ ಶಿಬಿರಗಳ ನಿರ್ದೇಶಕರಾಗಿ 25 ವರ್ಷಗಳ ಕಾಲ ದುಡಿದಿದ್ದಾರೆ. ಡಾಕ್ಟರ್ ಇಸ್ಮಾಯಿಲ್ ಸರ್ ಅವರು ಮಂಗಳೂರು ವಿಶ್ವವಿದ್ಯಾಲಯದ ಬ್ಯಾರಿ ಅಧ್ಯಯನ ಪೀಠದ ಸದಸ್ಯರಾಗಿ ಕಳೆದ 2 ವರ್ಷಗಳಿಂದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಶ್ರೀಯುತರ ಶೈಕ್ಷಣಿಕ ಸೇವೆಯಿಂದ ಸಾವಿರಾರು ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಕನ್ನಡ ಉಪನ್ಯಾಸಕರಾಗಿ, ಅನೇಕ ಕಾರ್ಯಕ್ರಮಗಳ ಸಂಘಟಕರಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ ಬಹುಮುಖ ಸೇವೆಗಳನ್ನು ಸಲ್ಲಿಸಿ ಸಾರ್ಥಕ ಶಿಕ್ಷಕರಾಗಿದ್ದಾರೆ. ಡಾಕ್ಟರ್ ಇಸ್ಮಾಯಿಲ್ ಸರ್ ಅವರು ಸಮಾಜ ಸೇವೆಗೆ ಸದಾ ಸಿದ್ಧರಾಗಿರುತ್ತಾರೆ. ಮಂಗಳೂರು ನಗರ ಗ್ರಂಥಾಲಯ ಪ್ರಾಧಿಕಾರದ ನಾಮನಿರ್ದೇಶಿತ ಸದಸ್ಯರಾಗಿ 10 ವರ್ಷಗಳ ಸೇವೆಯನ್ನು ನೀಡಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕನ್ನಡ ಜಾಗೃತಿ ಸಮಿತಿಯ ಸದಸ್ಯರಾಗಿ 4 ವರ್ಷಗಳ ಅವಧಿಗೆ ನೇಮಕ ಹೊಂದಿ ಕಾರ್ಯಾನುಭವವನ್ನು ಹೊಂದಿದವರಾಗಿದ್ದಾರೆ. ಅತ್ಯಂತ ಪ್ರಮುಖವಾಗಿ ಮಂಗಳೂರಿನಲ್ಲಿರುವ ಮಹಾತ್ಮ ಗಾಂಧಿ ಶಾಂತಿ ಪ್ರತಿಷ್ಠಾನದ ಕಾರ್ಯದರ್ಶಿಯಾಗಿ, ಬಹುಶಃ ನಮಗೆ ಹೆಚ್ಚಿನವರು ಯಾರಿಗೂ ಅದರ ಬಗ್ಗೆ ಗೊತ್ತಿಲ್ಲ, ಆದರೂ ಅದನ್ನು ಹುಡುಕಿ ಅಲ್ಲಿ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ ಅದನ್ನು ಸಕ್ರಿಯವಾಗಿ ಜೀವಂತವಾಗಿ ಟಾಗೋರ್ ಪಡ್ಕೊಂಡು ಇಡುವಲ್ಲಿ ಡಾಕ್ಟರ್ ಇಸ್ಮಾಯಿಲ್ ರವರ ಶ್ರಮವು ಬಹಳಷ್ಟು ಇದೆ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಕಳೆದ 35 ವರ್ಷಗಳ ಕಾಲ ಇದರ ಕಾರ್ಯದರ್ಶಿಯಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಸಿದ್ಧಾಂತಗಳನ್ನ, ತತ್ವಗಳನ್ನ ವಿದ್ಯಾರ್ಥಿಗಳಿಗೆ, ನಾಗರಿಕರಿಗೆ ಪ್ರಚಾರ ಮಾಡುವಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಲು ಶ್ರಮಿಸಿದ್ದಾರೆ. ಡಾಕ್ಟರ್ ಇಸ್ಮಾಯಿಲ್ ಸರ್ ಅವರು ಎಂದೂ ಪ್ರಶಸ್ತಿ ಪದವಿಗಳಿಗೆ ಹಿಂದೆ ಬಿದ್ದವರಲ್ಲ. ಇವರು ಸಲ್ಲಿಸಿರುವ ಸೇವೆಗಳಿಗೆ ತಕ್ಕುದಾದ ಪುರಸ್ಕಾರ ಇಲ್ಲಿಯವರೆಗೆ ಸಿಗದಿದ್ದರೂ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಪ್ರಶಸ್ತಿ, ಆಳ್ವಾಸ್ ಶಿಕ್ಷಣ ಸಂಸ್ಥೆ ನೀಡುವ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ವಿನಮ್ರವಾಗಿ ಸ್ವೀಕರಿಸಿದ್ದಾರೆ. ಅವರು ಕನ್ನಡ ಭಾಷೆಗೆ ನೀಡಿದಂತ ಒಂದು ಕೊಡುಗೆಯನ್ನ ನಾವು ಹೇಳಬೇಕಾಗ್ತದೆ. ಕನ್ನಡದಲ್ಲಿ ಅವರು ಹೆಮ್ಮೆಯಾಗಿದ್ದಾರೆ, ಕನ್ನಡದಲ್ಲೇ ಡಾಕ್ಟರೇಟ್ ಅನ್ನು ಪಡೆದಿದ್ದಾರೆ. ಅವರ ಮಡದಿಯೂ ಕನ್ನಡದಲ್ಲಿ ಹೆಮ್ಮೆಯಾದವರು. ಅಷ್ಟೇ ಅಲ್ಲ, ಬಹಳಷ್ಟು ಹೆಮ್ಮೆಯಿಂದ ಹೇಳಿಕೊಳ್ಬೇಕು, ಅವರ ಮಗಳು ಶ್ರಮ ಕನ್ನಡದಲ್ಲಿ ಹೆಮ್ಮೆ ಪಡೆದಿದ್ದಾಳೆ, ಕನ್ನಡದಲ್ಲಿ ಡಾಕ್ಟರೇಟ್ ಮಾಡಿದ್ದಾಳೆ. ಹೌದು. ಆದ್ದರಿಂದ ಇದೆಲ್ಲ ಕೊಡುಗೆಗಳು ಅವರು ಕನ್ನಡದೊಟ್ಟಿಗೆ ನಮ್ಮೊಟ್ಟಿಗಿದ್ದಾರೆ ಎಂಬಂತ ಒಂದು ಸಂತೋಷವನ್ನು ಹೇಳುವುದರೊಂದಿಗೆ ಅವರ ಜೀವನವು ಯಶಸ್ವಿಯಾಗಲಿ ಎಂಬ ಒಂದು ಹಬ್ಬಕ ಉತ್ಸವ ಸಮಿತಿಯ ಪರವಾಗಿ ಹಾರೈಸ್ತಾ ಅವರನ್ನು ಸಹ ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ ಸರ್. ಎಲ್ಲೇ ಇರು ಎಂತೆ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ತುಂಬು ಕುಟುಂಬದ ಕನ್ನಡಾಭಿಮಾನಕ್ಕೆ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಸ್ಥಾನವನ್ನು ಸ್ವೀಕರಿಸ್ತಾ ಇರುವಂತಹ ಸನ್ಮಾನ್ಯ ಡಾಕ್ಟರ್ ಇಸ್ಮಾಯಿಲ್ ಎನ್ ಸರ್ ಅವರು. ಧನ್ಯವಾದಗಳು. ದಯವಿಟ್ಟು ಅವರ ಶ್ರೀಮತಿಯವರಾದಂತಹ ಉಷಾ ಮೇಡಮ್ ಅವರು ಕೂಡ ದಯವಿಟ್ಟು ವೇದಿಕೆಯನ್ನ ಅಲಂಕರಿಸಬೇಕು. ಅವರಿಗೆ ಶ್ರೀಮತಿ ಮಾಧವಿ ಅವರು ಶಾಲನ್ನ ಧನ್ಯವಾದಗಳು. ದಂಪತಿ ಇರುವುದು ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ ಉಷಕ್ಕನವರ ದಿನಂಪ್ರತಿಯ ಒಂದಷ್ಟು ನೂತನ ಚಟುವಟಿಕೆಗಳ ಜೊತೆ ತನ್ನ ಕುಟುಂಬ ಮತ್ತು ಇಡೀ ಸಮಾಜಕ್ಕೆ ಈ ದಂಪತಿಗಳಿಗೆ ಜೋರಾದ ಚಪ್ಪಾಳೆ.
ಅದ್ಭುತವಾದಂತಹ ಕಾರ್ಯಕ್ರಮ. ಇದೀಗ ನನ್ನ ನೆಚ್ಚಿನ ಗುರುಗಳು ಈಗಾಗಲೇ ಕುಡಿತಿರ್ಲಿಲ್ಲ, ಮನದ ಮಾತುಗಳಿಗೆ ಸ್ಪಂದಿಸಿ ಬರೀ ಗುರುಗಳ ಧ್ವನಿ ಕೇಳಿದ್ರೆ ಸಾಕು, ಧನಲಕ್ಷ್ಮಿ ಸ್ಟ್ಯಾಂಡ್ ಅಪ್. ಸೊ ಅಂತ ಒಬ್ಬ ಪ್ರೀತಿಯ ಶಿಕ್ಷಕರು ಅದು ನನ್ನ ಎಲ್ಲ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಸದಾ ನಮ್ಮ ಗುರುಗಳ ವಂದನೆಯ ಹಾಡಿನ ಮೂಲಕ ಅವರನ್ನು ಸರಿ ಒಂದು ಅಳಿನ ಸೇವೆಯನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ದಿವಂಗತ ನನ್ನ ಅಚ್ಚುಮೆಚ್ಚಿನ ಗುರುಗಳಾದಂತಹ ರಾಜಶೇಖರ್ ಪಂಡಿತ್ ನನಗೆ ಗುರುವಂದನೆಗೆ ಕೂಡ ಬಹಳಷ್ಟು ಸೊಗಸಾದ ಹಾಡನ್ನ ನಾನು ಈಗಲೂ ಕೂಡ ಎಲ್ಲಿ ಹೋದಲ್ಲಿ ಗುರುಗಳ ಕಾರ್ಯಕ್ರಮದಲ್ಲಿ ಅದನ್ನ ಹೇಳುವಂತದ್ದು. ಸೊ ಅದನ್ನೆಲ್ಲ ಇವತ್ತು ನಾನು ಗುರುಗಳಿಗೆ ಅರ್ಪಿಸುವುದರ ಮೂಲಕ ನನ್ನ ಸೇವನ ವೇದಿಕೆಗೆ ಕರೀತಾ ಇದ್ದೇನೆ. ಸನ್ಮಾನ್ಯ ಸಿರಿಲ್ ವೇಗಸ್ ಅವರು ಈ ಒಂದು ವೇದಿಕೆಗೆ ಬರಬೇಕು. ನಮ್ಗೆ ಈ ಗುರುಗಳೆಲ್ಲ ಆ ಸಂದರ್ಭದಲ್ಲಿ ಒಂದು ಹಾಡನ್ನ ಹೇಳ್ತಾ ಇದ್ರು, ಎಲ್ಲಿ ಹೋದ್ರು ಕೂಡ ಬಹುಶಃ ಉಸಿರಿನ ಕೊನೆಯವರೆಗೆ ಆ ಹಾಡು ಮನಸ್ಸಿನಲ್ಲಿರುವಂತದ್ದು. ಇವತ್ತೆಲ್ಲ ಗುರುಗಳಿಗೆ ಅರ್ಪಿಸ್ತಾ ಇದ್ದೇನೆ. ಅಜ್ಞಾನದ ಮುಸುಕು ಸರಿಸಿ ಸುಜ್ಞಾನದ ದಾರಿ ದೀವಿಗೆಯ ಹರಿಸಿ ಮುನ್ನಡೆಸುವ ದರ್ಶಿಗಳೇ ಗುರುವಂದನೆ ಗುರುವಂದನೆ ಗುರುವಂದನೆ. ನಿಮಗಾಗಿ ದೇವರಲ್ಲಿ ನಮ್ಮದೊಂದು ಪ್ರಾರ್ಥನೆ, ಆಯುಷ್ಯ ಆರೋಗ್ಯ ನೀಡಲೆಂಬ ಹಾರೈಕೆ. ನಿಮಗಾಗಿ ದೇವರಲ್ಲಿ ನಮ್ಮದೊಂದು ಪ್ರಾರ್ಥನೆ, ಆಯುಷ್ಯ ಆರೋಗ್ಯ ನೀಡಲೆಂಬ ಹಾರೈಕೆ. ನಡೆನುಡಿಗಳ ತಿದ್ದಿ ಸತ್ಯಶೀಲದ ಬುದ್ಧಿ, ನಡೆನುಡಿಗಳ ತಿದ್ದಿ ಸತ್ಯಶೀಲದ ಬುದ್ಧಿ ಕಲಿಸಿ ಬೆಳೆಸಿ ಮುನ್ನಡೆಸುವ ದರ್ಶಿಗಳೇ ಪ್ರಿಯ ಗುರುಗಳೇ ಗುರುವಂದನೆ ಗುರುವಂದನೆ ಗುರುವಂದನೆ. ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಸಮರ್ಪಿಸುತ್ತಾ ಈಗ ಸನ್ಮಾನ್ಯ ಪತ್ರದ ವಾಚನವನ್ನು ಶಶಿಕಲಾ ಗಟ್ಟಿಯವರು ನಿರ್ವಹಿಸ್ತಾ ಇದ್ದಾರೆ. ಬಂದ ಎಲ್ಲ ಸಮಿತಿ ಸದಸ್ಯರಿಗೂ ಹಾಗೂ ನಮ್ಮ ಅತಿಥಿ ಗಣ್ಯರಿಗೂ ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಸಿರಿಲ್ ವಿ ವೇಗಸ್ ಸರ್ ಉಳ್ಳಾಲ ವಲಯದಲ್ಲಿ ಸಂತ ಸೆಬೆಸ್ಟಿಯನ್ ಅನುದಾನಿತ ಪ್ರೌಢಶಾಲೆಯು ಇತ್ತೀಚೆಗೆ ಹೆಚ್ಚು ಮಕ್ಕಳನ್ನು ಆಕರ್ಷಿಸುತ್ತಿದೆ. ಇದಕ್ಕೆ ಕಾರಣ ಶ್ರೀ ಸಿರಿಲ್ ವಿ ವೇಗಸ್. ಶ್ರೀಯುತರು ಈ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ಒಟ್ಟು 35 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸುಮಾರು 10,000ಕ್ಕೂ ಹೆಚ್ಚು ಮಕ್ಕಳಿಗೆ ಗುರುವಾಗಿರುವ ಹೆಮ್ಮೆಯನ್ನು ಹೊಂದಿದ್ದಾರೆ. ಇವರು ಈ ಶಾಲೆಗೆ ಅಧ್ಯಾಪಕರಾಗಿ 1989ರಲ್ಲಿ ಸೇರಿ 2025ರಲ್ಲಿ ನಿವೃತ್ತರಾಗಿ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ವಿದ್ಯಾರ್ಥಿಗಳ ಪ್ರೀತಿಯ ಶಿಕ್ಷಕರಾಗಿ ಹೆಸರು ಮಾಡಿರುವ ಇವರು ಸಹೋದ್ಯೋಗಿಗಳೊಂದಿಗೂ ಉತ್ತಮ ಬಾಂಧವ್ಯವನ್ನು ಹೊಂದಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ವಿದ್ಯಾರ್ಥಿಗಳಿಗೆ ಶಿಸ್ತು, ಮೌಲ್ಯಾಧಾರಿತ ಶಿಕ್ಷಣ, ಉತ್ತಮ ಗುಣನಡತೆಗೆ ಪ್ರಾಧಾನ್ಯತೆಯನ್ನು ನೀಡಿದ ಸಂತೃಪ್ತಿಯನ್ನು ಇವರು ಹೊಂದಿದ್ದಾರೆ. ತಂದೆ ತಾಯಿಯ ಬಗ್ಗೆ ಕಾಳಜಿಯೊಂದಿಗೆ ಅಪಾರ ಪ್ರೀತಿ ಅಭಿಮಾನಕ್ಕೆ ಪಾತ್ರರಾಗಿದ್ದಾರೆ. ಇವರು ಮುಖ್ಯೋಪಾಧ್ಯಾಯರಾಗಿ ಶಾಲಾ SSLCಯ ಫಲಿತಾಂಶವನ್ನು ಉನ್ನತೀಕರಿಸಲು ಅನೇಕ ರೀತಿಯ ಪ್ರಯತ್ನಗಳನ್ನು ನಡೆಸಿ ಯಶಸ್ವಿಯಾಗಿರುತ್ತಾರೆ. ಶ್ರೀ ಸಿರಿಲ್ ವಿ ವೇಗಸ್ ರವರು ಚಿಕ್ಕ ಹಾಗೂ ಮಧುರವಾದ ಕುಟುಂಬವನ್ನು ಹೊಂದಿದ್ದಾರೆ. ಪತ್ನಿ ಶ್ರೀಮತಿ ಡೆಫಿನ್ ಲೋಬೋರವರು ಮನೆಯನ್ನು ಆಪ್ತವಾಗಿ ನಿರ್ವಹಿಸಿರುತ್ತಿದ್ದಾರೆ. ಮಗಳು ಡಿಲ್ಲನ್ ವೇಗಸ್ ರವರು ಮಂಗಳೂರಿನ ಸಂತ ಅಲೋಸಿಯಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ರಸಾಯನಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದಾರೆ. ಮಗ ಬೆಂಗಳೂರಿನಲ್ಲಿ IT ಕ್ಷೇತ್ರದಲ್ಲಿ ಇಂಜಿನಿಯರ್ ಆಗಿರುತ್ತಾರೆ. ಇವರಿಗೆ ನಮ್ಮ ಹಬ್ಬಕ್ಕೋತ್ಸವ ಸಮಿತಿಯ ಪರವಾಗಿ ಪ್ರೀತಿಯ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ. ಇದೀಗ ಸನ್ಮಾನ ಪೀಠವನ್ನು ಅಲಂಕರಿಸಿದಂತಹ ಸಿರಿಲ್ ಸರ್ ಅವರಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜೋರದ ಕಚೇರಿ ಚಪ್ಪಾಳೆಯೊಂದಿಗೆ ಅವರನ್ನ ಗೌರವಿಸೋಣ.
ಕೈಚಪ್ಪಾಳೆಯೊಂದಿಗೆ ದಂಪತಿಯವರನ್ನು ಕೂಡ ಗೌರವಿಸೋಣ. ಧನ್ಯವಾದಗಳು. ದಯವಿಟ್ಟು ಸನ್ಮಾನಿತರು ಅಲ್ಲೇ ಇರಬೇಕು. ನಮ್ಮ ಹಿರಿಯ 2 ಸನ್ಮಾನಿತರು ಕೂಡ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಹಬ್ಬಕ್ಕ ಉತ್ಸವ ಸಮಿತಿಯ ಎಲ್ಲರೂ ಕೂಡ ದಯವಿಟ್ಟು ಒಂದು ಗುಂಪು ಛಾಯಾಗ್ರಹಣಕ್ಕೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸರ್ ಇರ್ಲಿ. ಸನ್ಮಾನವನ್ನು ಸ್ವೀಕರಿಸಿದಂತ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಖುಷಿಯಾಗಿ ನಮ್ಮ ಜೊತೆ ಇರುವವರು ಸನ್ಮಾನ್ಯ ಶ್ರೀ ಕೆ ರಾಜೀವ್ ಮಗುವೀರ, ಕೆಇಎಸ್ ಕುಲಸಚಿವರು, ಮಂಗಳೂರು ವಿಶ್ವವಿದ್ಯಾಲಯ. ಇದೀಗ ಎಲ್ಲ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಂಪನ್ನಗೊಳಿಸಿದ ಸರ್ ತಮದ ಸವಿ ನುಡಿಗಳಿಗೆ ಈ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ಈ ವೇದಿಕೆಯಲ್ಲಿ ನೆರವೇರಿಸಿಕೊಂಡಿದೆ. ತಮ್ಮ ಜೀವನವನ್ನೇ ಶಿಕ್ಷಣಕ್ಕಾಗಿ ಮತ್ತು ಆ ಮೂಲಕ ಸಮಾಜಕ್ಕಾಗಿ ಅರ್ಪಿಸಿಕೊಂಡ 3 ಮಹಾನ್ ಚೇತನಗಳು ಸನ್ಮಾನ್ಯ ಶ್ರೀ KR ಚಂದ್ರರವರು, ಸನ್ಮಾನ್ಯ ಡಾಕ್ಟರ್ ಇಸ್ಮಾಯಿಲ್ ಎನ್ರವರು ಮತ್ತು ಸನ್ಮಾನ್ಯ ಸಿರಿಲ್ ವೇಗಸ್ ಅವರಿಗೆ ಸನ್ಮಾನ ಮಾಡಿ ನಾವೆಲ್ಲ ನಿಜ ಅರ್ಥದಲ್ಲಿ ಕೃತಾರ್ಥರಾಗಿದ್ದೀವಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಶ್ರೀ KR ಚಂದ್ರವರ ಬಗ್ಗೆ ಮಾತಾಡುವಾಗ ಅವರ ಸನ್ಮಾನ ಪತ್ರ ಓದಿ ಹೇಳಿದವರು ಹೇಳ್ತಾ ಇದ್ರು, ಅವರು ಕೇವಲ ಶಿಕ್ಷಕರು ಮಾತ್ರ ಅಲ್ಲ, ವಿದ್ಯಾರ್ಥಿಗಳು ಒತ್ತಡದ ಸಂದರ್ಭದಲ್ಲಿ ಇದ್ದಾಗ ಅವರಿಗೆ ಕೌನ್ಸೆಲಿಂಗ್ ಸಹ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಒಬ್ಬ ಶಿಕ್ಷಕ ಕೇವಲ ಮಕ್ಕಳಿಗೆ ಪಾಠ ಪುಸ್ತಕದಲ್ಲಿರುವುದು ಮಾತ್ರ ಹೇಳಿಕೊಡುವುದಲ್ಲ, ಅದರ ಆಚೆಯ ವ್ಯಕ್ತಿತ್ವವನ್ನು ರೂಪಿಸ್ಲಿಕ್ಕೂ ಸಹ ಹೇಗೆ ಸಾಧ್ಯ ಅನ್ನೋದನ್ನು ಅವರ ಬಗ್ಗೆ ಮಾತಾಡ್ತಾ ಹೇಳಿದರು. ಅದೇ ರೀತಿ ಡಾಕ್ಟರ್ ಇಸ್ಮಾಯಿಲ್ ಅವ್ರ ಬಗ್ಗೆ, ಇಸ್ಮಾಯಿಲ್ ಅವರು ನನಗೆ ಮೊದಲಿಂದಲೂ ಪರಿಚಯ. ನಮ್ಮ ವಿಶ್ವವಿದ್ಯಾಲಯದ ಬ್ಯಾರಿ ಅಧ್ಯಯನ ಕೇಂದ್ರದ ಅಧ್ಯಯನ ಪೀಠದ ಸಲಾತ ಸಮಿತಿ ಸದಸ್ಯರಾಗಿ ಮತ್ತು ಕಾಲೇಜಿನ ಪ್ರಾಂಶುಪಾಲರ ನೆಲೆಯಲ್ಲಿ ಸಾಕಷ್ಟು ಬಾರಿ ನಾವು ಅವ್ರ ಜೊತೆಗೆ ಒಡನಾಟ ಮಾಡಿದ್ದೀವಿ. ಯಾವಾಗಲೂ ಸೌಮ್ಯ ಸ್ವಭಾವದವರು. ಇವತ್ತು ಅವರ ಹೆಸರನ್ನು ನೋಡಿ ನನಗೆ ಭಾಳ ಖುಷಿಯಾಯಿತು. ಇನ್ಫ್ಯಾಕ್ಟ್ ದಿನಕರ್ ಉಳ್ಳಾಲ ಅವರವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಕೇಳಿದಾಗ ನಾನು ಶಿಕ್ಷಕರ ದಿನಾಚರಣೆ ಅನ್ನೋ ಕಾರಣಕ್ಕಾಗಿ ತಕ್ಷಣ ಒಪ್ಕೊಂಡೆ. ಇನ್ನು ಸಿರಿಲ್ ವೇಗಸ್ರವರು, ಅವರ ಶಿಷ್ಯ ಇವತ್ತು ಅವರ ಒಂದು ಸನ್ಮಾನ ಪತ್ರ ಓದುವಾಗ 10,000 ವಿದ್ಯಾರ್ಥಿಗಳಿಗೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳಿಗೆ ಅವರು ಗುರುವಾಗಿದ್ದಾರೆ ಅಂತ ಹೇಳಿದರು. ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, BO ಅವರೇ ಮತ್ತು ಆತ್ಮೀಯ ಮಿತ್ರರೇ, 3 ಜನ ಶಿಕ್ಷಕರ ಬಗ್ಗೆ 3 ವಿಭಿನ್ನ ರೀತಿಯ ಸನ್ಮಾನ ಪತ್ರಗಳನ್ನು ಓದಿ ಹೇಳಿದರೂ ಸಹ ನಮಗೆ ಸರಳವಾಗಿ ನನ್ನ ಮನಸ್ಸಿನಲ್ಲಿ ಅರ್ಥ ಆಗುವುದು ಅಂತ ಹೇಳಿದ್ರೆ, ಈ 3 ಜನ ಶಿಕ್ಷಕರು ಬಹುಶಃ ಹಿಂದಿನ ಸಾಲಿನಲ್ಲೂ ಸಾಕಷ್ಟು ಮಂದಿ ಶಿಕ್ಷಕರು ಇರ್ಬೋದೇನೋ, ನನಗೆ ಮುಖಪರಿಚಯ ಇಲ್ಲ, ಇದ್ದಾರೆ.
ನಿಜ ಅರ್ಥದಲ್ಲಿ ಗುರು ಪ್ರಜ್ಞೆಯನ್ನು ಮೆರೆದವರು ಅಂತ ನಾನು ಭಾವಿಸ್ತೇನೆ. ಒಬ್ಬ ಶಿಕ್ಷಕ ಅಂತ ಹೇಳಿದ್ರೆ ಕೇವಲ ಶಾಲೆಗೆ ಹೋಗುವುದು, ಪಾಠ ಮಾಡೋದು, ಮಕ್ಕಳಿಗೆ ಪರೀಕ್ಷೆ ಮಾಡೋದು, ಬರುವುದು ಅಲ್ಲ. ನಿಜ ಅರ್ಥದಲ್ಲಿ ಅವರ ಒಂದು ವ್ಯಕ್ತಿತ್ವವನ್ನು ರೂಪಿಸುವ ಕೆಲಸವನ್ನು ಒಬ್ಬ ಶಿಕ್ಷಕ ಮಾಡಬಲ್ಲ. ಮತ್ತು ಇದು ಶಿಕ್ಷಕರಿಗೆ ಮಾತ್ರ ಸಿಗುವಂತ ಒಂದು ಅವಕಾಶ. ಒಬ್ಬ ಪೇರೆಂಟ್ ಆಗಿ ನಮಗೆ ನಮ್ಮ ಮನೆಯಲ್ಲಿರುವ 1, 2, 3 ಮಕ್ಕಳನ್ನ ನಿಭಾಯಿಸುವಂಥದ್ದು, ಅವರನ್ನೊಂದು ಸರಿದಾರಿ ತರಿಸುವಂಥದ್ದು, ಅವರಿಗೊಂದು ಬುದ್ಧಿ ಹೇಳುವಂಥದ್ದು ಎಷ್ಟು ಸವಾಲಿನ ಕೆಲಸ ಅನ್ನುವಂಥದ್ದು ತಾವೆಲ್ಲ ಪೇರೆಂಟ್ಸ್ ಇದ್ದೀರಿ, ನಮ್ಗೆ ಗೊತ್ತಿದೆ. ಆದರೆ ಸಮಾಜದ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದ, ಕೌಟುಂಬಿಕ ಹಿನ್ನೆಲೆಯಿಂದ ಬಂದ, ಶಿಕ್ಷಣದಿಂದ ಹಿನ್ನೆಲೆಯಿಂದ ಬಂದ ಅಥವಾ ಶಿಕ್ಷಣದ ಹಿನ್ನೆಲೆಯೇ ಇಲ್ಲದ ಕುಟುಂಬಗಳಿಂದ ಬಂದ ವಿದ್ಯಾರ್ಥಿಗಳನ್ನ ಒಂದು ಕ್ಲಾಸ್ ರೂಮ್ ಚೌಕಟ್ಟಿನಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಸಂಭಾಳಿಸುವುದು ಮತ್ತು ನಿಭಾಯಿಸುವುದು ನಾವು ಅಂದುಕೊಂಡಷ್ಟು ಸುಲಭದ ಕೆಲಸ ಅಲ್ಲ. ಆ ಕೆಲಸವನ್ನು ಅವರು ನಿರ್ವಹಿಸಿದಾಗ ಅವರು ಅದನ್ನು ಕೇವಲ ಕೆಲಸ ಅಂತ ಭಾವಿಸಿದ್ರೆ ಅದು ಕೇವಲ ಒಂದು ವೃತ್ತಿ ಆಗ್ತದೆ, ಅದು ಸಂಬಳ ಪಡೆಯುವ ಒಂದು ಕೆಲಸಕ್ಕೆ ಮಾಡುವ ಒಂದು ಕರ್ತವ್ಯ ಆಗ್ತದೆ. ಆದರೆ ಅದರ ಆಚೆಗೆ ಒಬ್ಬ ವಿದ್ಯಾರ್ಥಿಯ ಜೀವನವನ್ನು ನಾವು ರೂಪಿಸಬೇಕು, ವಿದ್ಯಾರ್ಥಿಯನ್ನು ಒಬ್ಬ ಸತ್ಪ್ರಜೆಯನ್ನಾಗಿ ಮಾಡಬೇಕು. ನಾವೆಲ್ಲ ಸಂದರ್ಭದಲ್ಲಿ ಹೇಳ್ತೀವಿ, ಮಾತಿನಲ್ಲಿ ಹೇಳ್ತೀವಿ, ಸಮಾಜ ಕಟ್ಟಬೇಕು, ದೇಶ ಕಟ್ಟಬೇಕು ಅನ್ನುವಂಥ. ದೇಶ ಯಾರು ಕಟ್ತಾರೆ? ಸಮಾಜ ಯಾರು ಕಟ್ತಾರೆ? ನಾವು ನೀವು ಎಲ್ಲ ಸೇರಿ ಕಟ್ಟುವಂಥದ್ದು, ಅದು ನಮ್ಮ ಶಿಕ್ಷಕರು ಮಾಡುವಂಥದ್ದು, ಮಕ್ಕಳನ್ನ ರೂಪಿಸುವ ಮೂಲಕ. ಶೈಕ್ಷಣಿಕ ನೆಲೆಯಲ್ಲಿ ಆರಂಭಿಕ ಹಂತದಲ್ಲಿ ಮಕ್ಕಳಿಗೆ ಏನು ಒಂದು ಅಡಿಪಾಯ ಸಿಗ್ತದೆ, ಏನು ಒಂದು ಬುಡಗಟ್ಟು ಸಿಗ್ತದೆ, ಅದು ಆ ಮಕ್ಕಳಿಗೆ ಮುಂದೆ ಅವರ ಜೀವನದಲ್ಲಿ ಒಂದು ಮಾರ್ಗದರ್ಶನ ಆಗ್ತದೆ. ಒಳ್ಳೆ ಅಧ್ಯಾಪಕ ಸಿಕ್ಕಿದ ಯಾವುದೇ ಒಬ್ಬ ವಿದ್ಯಾರ್ಥಿ ಬಹಳ ದಾರಿ ತಪ್ಪಿ ಹೋಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ಒಬ್ಬ ಅಧ್ಯಾಪಕ ಹೇಳುವ ಮಾತು ಆ ಮಕ್ಕಳಿಗೆ ಯಾವಾಗಲೂ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಕಾಡ್ತದೆ. ಆದ್ರಿಂದ ನಾವು ಯಾವಾಗಲೂ ಸಹ ಅಷ್ಟೇ, ಕೌನ್ಸಲರ್ಸ್ಗಳು ಯಾವಾಗಲೂ ಹೇಳ್ತಾರೆ, ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡಿ, ಸಕಾರಾತ್ಮಕ ಸಲಹೆಗಳನ್ನು ಕೊಡಿ ಅಂತ. ಆ ಸಕಾರಾತ್ಮಕ ಸಲಹೆಗಳು, ಒಳ್ಳೆಯ ಮಾತುಗಳಿದೆಯಲ್ಲ, ಅದಕ್ಕೆ ತುಂಬಾ ಶಕ್ತಿ ಇರ್ತದೆ. ನಾವು ಅದನ್ನು ಬಹಳ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ನಿನ್ನಲ್ಲಿ ಸಾಧ್ಯ ಇದೆ, ಆಗ್ತದೆ ಅನ್ನುವ ಒಂದು ಮಾತಿದೆಯಲ್ಲ, ಅದನ್ನು ನಾವು ಪದೇ ಪದೇ ಹೇಳಬೇಕು. ಕೆಲವೊಮ್ಮೆ ಎಷ್ಟು ಬಾರಿ ಹೇಳಬೇಕು ಅನ್ನೋ ಒಂದು ಬೇಜಾರಾದರೂ ಅದನ್ನು ಪದೇ ಹೇಳಿದ್ರೆ ಆ ಮಗುವಿಗೆ ಅದೊಂದು ಶಕ್ತಿ ಕೊಡ್ತದೆ. ಇವತ್ತು ನಮ್ಮಲ್ಲಿ ಹೆಚ್ಚು ಕಡಿಮೆ ಎಲ್ಲ ಗ್ರಾಮೀಣ ಪ್ರದೇಶದ ಶಿಕ್ಷಕರನ್ನೇ ಇಲ್ಲಿ ಗುರುತಿಸಿದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ ಇದ್ದಾರೆ. ಕೆಲವು ಶಾಲೆಗಳು ಕೇವಲ ನೀವು ನೋಡಿದರೆ ಅಲ್ಲಿ ಅಡ್ಮಿಷನ್ ಆಗುವಾಗಲೇ 95% ದಟ್ ಇಸ್ ದ ಲೋವೆಸ್ಟ್ ಮಾರ್ಕ್ಸ್. ಸೊ 95% ತಗೊಂಡವರು ಮತ್ತೆ ಪುನಃ ರ್ಯಾಂಕ್ ಹೋಲ್ಡರ್ಸ್ ಆದರೆ ಅವರು ಅತ್ಯುತ್ತಮ ಕ್ಷೇತ್ರಗಳಿಗೆ ಹೋದರೆ ಅದು ದೊಡ್ಡ ವಿಷಯ ಆಗುವುದಿಲ್ಲ. ಗ್ರಾಮಾಂತರ ಪ್ರದೇಶದಲ್ಲಿ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದ ಅಥವಾ ಯಾವುದೇ ಶೈಕ್ಷಣಿಕ ಕೌಟುಂಬಿಕ ಹಿನ್ನೆಲೆ ಇಲ್ಲದ ಮಕ್ಕಳು ಬಂದಾಗ ಆ ಮಕ್ಕಳನ್ನು ನಿಭಾಯಿಸಿ ಅವರಲ್ಲಿ ಒಂದು ಮಾನಸಿಕ ಪರಿವರ್ತನೆ ಮಾಡಿ ಅವರನ್ನ ಬೆಳೆಸುವುದಿದೆಯಲ್ಲ, ಅದು ನಿಜವಾಗಿಯೂ ಸಹ ನಿಜವಾದ ಅರ್ಥದಲ್ಲಿ ಸಮಾಜ ಕಟ್ಟುವ ಕೆಲಸ, ನಿಜವಾದ ಅರ್ಥದಲ್ಲಿ ದೇಶ ಕಟ್ಟುವ ಕೆಲಸ. ಅದನ್ನು ನಮ್ಮ ಇವತ್ತಿನ ಈ ಶಿಕ್ಷಕರು ಇಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕೇವಲ ಅಬ್ಬಕ್ಕ ಉತ್ಸವ ಸಮಿತಿ ಮಾತ್ರ ಅಲ್ಲ, ಇಡೀ ಸಮಾಜ ಕೃತಜ್ಞ ಆಗಿರ್ಬೇಕು. ನಾನು ಬೇಸಿಕಲಿ ಅಡ್ಮಿನಿಸ್ಟ್ರೇಟಿವ್ ಬ್ಯಾಕ್ಗ್ರೌಂಡಿಂದ ಬಂದವನು. ನಮ್ಮಲ್ಲಿರೋ ಹೆಚ್ಚು ಕಮ್ಮಿ ಎಲ್ಲರೂ ನಾವು ಬೇರೆ ಬೇರೆ ವೃತ್ತಿಯಿಂದ ಬಂದವರು. ಆದರೆ ಶಿಕ್ಷಕ ವೃತ್ತಿ ಇದೆಯಲ್ಲ, ಒಬ್ಬ ನಿಜ ಅರ್ಥದಲ್ಲಿ ಶಿಕ್ಷಕ ಯಾವತ್ತೂ ನಿವೃತ್ತ ಆಗೋದಿಲ್ಲ, ನಿವೃತ್ತ ಆಗಲಿ ಸಾಧ್ಯನೇ ಇಲ್ಲ. ಕೇವಲ ನಾವು 60 ವಯಸ್ಸು ಸರ್ಕಾರಿ ಲೆಕ್ಕದಲ್ಲಿ ನಿವೃತ್ತಿ ಅಂತ ಅಂದ್ಕೊಂಡ್ರು ಸಹ ನಿಜ ಅರ್ಥದಲ್ಲಿ ಶಿಕ್ಷಕ ನಿವೃತ್ತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಿರಂತರವಾಗಿ ಯಾವತ್ತಿದ್ರೂ ನಮ್ಮ ಶಿಕ್ಷಕ ನಮ್ಮ ಎದುರು ಬಂದಾಗ ಅವರ ಮಾಸ್ಟ್ರು, ನಾವು ಸ್ಟೂಡೆಂಟೇ. ಗುರುಗಳ ಎದುರುಗಡೆ ನಾವು ಯಾವತ್ತು ನಾವು ದೊಡ್ಡವರು ಅಂತ ಅಂದ್ಕೊಳ್ಳೋದೇ ಇಲ್ಲ. 10,000 ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಅವರ ಮಕ್ಕಳು, ಅವರ ಕುಟುಂಬ, ಅವರ ಮೊಮ್ಮಕ್ಕಳಿಗೂ ಸಹ ನಮ್ಮ ಶಿಕ್ಷಕರು ನಮಗೆ ಪಾಠ ಮಾಡಿದವರು ಅಂತ ನಿಮ್ಮ ಹೆಸರು ಮಾತ್ರ ಹೇಳ್ತಾರೆ, ಉಳಿದವರು ನಮ್ಮ ಹೆಸರು ಯಾವುದು ಎಲ್ಲೂ ಸಹ ಕೌಂಟ್ ಆಗೋದಿಲ್ಲ. ಇದು ಶಿಕ್ಷಕರಿಗೆ ಸಿಗುವಂತ ಒಂದು ಅತಿ ದೊಡ್ಡ ಗೌರವ. ಯಾರು ಇದನ್ನ ಅರ್ಥ ಮಾಡ್ಕೊಳ್ತಾರೆ ಅವರು ಅತ್ಯುತ್ತಮ ಶಿಕ್ಷಕರಾಗಿ ಹೊರಹೊಮ್ಮಬಲ್ಲರು. ಸಾಮಾನ್ಯವಾಗಿ ಕ್ಲಾಸ್ ರೂಮ್ದಲ್ಲಿ ನಾವು ನೋಡ್ತೀವಿ, ಸಾಮಾನ್ಯವಾಗಿ ನಾನು ಅವ್ರಿವ್ರು ಅಂತ ಹೇಳೋದು ಜನರಲ್ ಟ್ರೆಂಡ್ ಅಂದ್ರೆ ಯಾರು ಹೆಚ್ಚು ಅಂಕ ಗಳಿಸ್ತಾರೆ, ಯಾರು ಹೆಚ್ಚು ಆಕ್ಟಿವ್ ಆಗಿ ಮಾಸ್ಟರ್ಗಳ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾರೆ ಅವರನ್ನೇ ಜಾಸ್ತಿ ಗುರುತಿಸ್ತಾರೆ.
ಈ ಬ್ಯಾಕ್ ಬೆಂಚರ್ಸ್ ಅಲ್ಲಿ ಕೂತ್ಕೊಂಡಿರ್ತಾರಲ್ಲ ಅವರನ್ನ ಜಾಸ್ತಿ ಗಮನಿಸುವುದಿಲ್ಲ. ನಾವು ಯಾವಾಗ ಅವರನ್ನು ಗಮನಿಸುವುದಿಲ್ಲ, ಅವರ ಅಟೆನ್ಷನ್ ಸಹ ಪಾಠದ ಬಗ್ಗೆ ಹೋಗೋದಿಲ್ಲ, ಬೇರೆ ಕಡೆ ಸ್ವಾಭಾವಿಕ ಹೋಗುತ್ತೆ. ಯಾಕಂದ್ರೆ ಯಾವಾಗ ನನಗೆ ಯಾರದ್ದೇ ಒಂದು ಅಟೆನ್ಷನ್ ಇಲ್ಲ ಅಂತ ಭಾವಿಸ್ತೀನಿ, ಆಗ ನಾನು ನನ್ನ ಪಾಡಿಗೆ ನಾನು ಹಿಮ್ಮುಖವಾಗಿ ಚಲಿಸಲಿಕ್ಕೆ ಆರಂಭ ಮಾಡ್ತೇನೆ. ಇದು ಪ್ರತಿಯೊಂದು ಕಡೆನೂ ಆಗ್ತದೆ. ಸೊ ಒಬ್ಬ ಶಿಕ್ಷಕನಿಗೆ ಬ್ಯಾಕ್ ಬೆಂಚರ್ಸ್ ಫ್ರಂಟ್ ಬೆಂಚರ್ಸ್ ಅಂತ ಭೇದ ಇರೋದಿಲ್ಲ. ಹಾಗೆ ನೋಡಿದ್ರೆ ನಮ್ಮ ರ್ಯಾಂಕ್ ಹೋಲ್ಡರ್ಸ್ ಏನಿದ್ದಾರೆ, ರ್ಯಾಂಕ್ ಹೋಲ್ಡರ್ಸ್ ಪಡೆದವರು ಯಾರು ನಮ್ಮ ಜೊತೆಗೆ ಇರೋದಿಲ್ಲ. PUC ಯಲ್ಲಿ 90%, 95, 100, ಆಮೇಲೆ ಎಲ್ಲೋದ್ರು? ಬೆಸ್ಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್, ಬೆಸ್ಟ್ ಆಫ್ ಮೆಡಿಕಲ್ ಕಾಲೇಜಿಗೆ ಹೋದ್ರು. ನಮ್ಮ ಊರಲ್ಲೇ ಇಲ್ಲ ಅವರು. ಅಲ್ಲಿಂದ ಎಲ್ಲೋದ್ರು ಗೊತ್ತೇ ಇಲ್ಲ. ವರ್ಷಕ್ಕೊಮ್ಮೆ ಹಬ್ಬಕ್ಕೆ ಬಂದ್ರೆ, ಊರಿಗೆ ಬಂದ್ರೆ, ಮನೆ ಕಾರ್ಯಕ್ರಮ ಬಂದ್ರೆ ಮಾತ್ರ ಅವರನ್ನು ನೋಡೋದು, ಉಳಿದವರೆಲ್ಲ ಹೋದ್ರು. ಹಾಗಾದ್ರೆ ನಮ್ಮ ಜೊತೆಗೆ ಇರೋರು ಯಾರು? ನಾವು ಯಾರನ್ನ ಅಗೇನ್ ನಾನು ಟೀಚರ್ಸ್ಗೆ ಹೇಳ್ತಾ ಇಲ್ಲ, ಬಟ್ ನಾನು ಸಾಮಾಜಿಕವಾಗಿ ಸಾಮಾಜಿಕ ಸತ್ಯದ ಬಗ್ಗೆ ಹೇಳ್ತೇನೆ. ಯಾರು ನಾಲಾಯಕ್ ಅಂತ ಹಿಂದಿನ ಮೆಂಚಲ್ಲಿ ಕೂಡಿಸಿರ್ತೀವಿ ಅಥವಾ ಕೂತ್ಕೊಂಡು ಅವರನ್ನ ನೆಗ್ಲೆಕ್ಟ್ ಮಾಡಿರ್ತೀವಿ, ಯಾರು ಗುಡ್ ಫಾರ್ ನಥಿಂಗ್ ಅಂತ ನಾವು ಹೇಳ್ಕೊಂಡ್ಬಿಟ್ಟು ನೀನ್ ದಡ್ಡ ಅಂತ ಹೇಳಿರ್ತೀವಿ, ಅವರೆಲ್ಲ ನಮ್ಮ ಸುತ್ತಮುತ್ತ ಇದ್ದಾರಲ್ಲ. ಈಗ ನಾವು ಬದುಕೋದವ್ರ ಮಧ್ಯೆ ನಾನು ಡಿಫರೆನ್ಶಿಯೇಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಇದು ವಾಸ್ತವ. ಆ ಕಾರಣಕ್ಕಾಗಿ ಅವನು ರ್ಯಾಂಕ್ ಹೋಲ್ಡರ್ ಆಗಿ MBBS ಮಾಡಿ, ಮೆಡಿಕಲ್ ಮಾಡಿ, ಡಾಕ್ಟರ್ ಆಗದೆ ಇರ್ಬೋದು, ಇಂಜಿನಿಯರ್ ಆಗದೆ ಇರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಆಗದೆ ಇರ್ಬೋದು, ಲಾಯರ್ ಆಗದೆ ಇರ್ಬೋದು. ನಮ್ಮ ಸುತ್ತಮುತ್ತ ಅವ್ರು ಬದುಕ್ತಾರಲ್ಲ, ದಿವಸ ನಾವೆದ್ರೆ ಅವರನ್ನೇ ನೋಡ್ತೀವಿ. ನಿಮ್ಮ ಶಿಷ್ಯರನ್ನು ನಾನು ನೋಡ್ತೀನಿ, ನನ್ನ ಶಿಷ್ಯರನ್ನು ನೀವು ನೋಡ್ತೀರಿ. ನಮ್ಮ ಶಿಷ್ಯರೇ ನಮಗೆ ಸಿಗದೆ ಇರ್ಬೋದು, ಬಟ್ ಆ ಮಕ್ಕಳಲ್ಲಿ ನಾವೊಂದು ಸಿವಿಕ್ ಪ್ರಜ್ಞೆ ಮೂಡಿಸ್ತಿದ್ರೆ, ಆ ಮಕ್ಕಳಲ್ಲಿ ಒಂದು ಮಾನವ ಪ್ರಜ್ಞೆ ಮೂಡಿಸದೇ ಇದ್ರೆ, ಆ ಮಕ್ಕಳಲ್ಲಿ ಒಂದು ದೇಶ ಪ್ರಜ್ಞೆ ಮೂಡಿಸದೇ ಇದ್ರೆ ನಾವು ಎಂಥವ್ರ ಮಧ್ಯೆ ಬದುಕ್ತೀವಿ? ಈ ಸತ್ಯ ಮತ್ತು ಈ ವಾಸ್ತವ ನಮ್ಮ ಶಿಕ್ಷಕರಲ್ಲಿ ಯಾವಾಗಲೂ ಜಾಗೃತ ಆಗಿರಬೇಕು. ಮತ್ತು ಆ ಮೂಲಕ ನಾವು ಸಮಾಜ ಪ್ರಜ್ಞೆ ಮತ್ತು ದೇಶ ಪ್ರಜ್ಞೆ ಮೂಡಿಸಬೇಕು ಅಂತ ನಾನು ಒಂದು ಮಾತು ಹೇಳ್ತಾ, ಇವತ್ತು ಬಹಳ ಸುಂದರವಾಗಿ ಈ ಸಭಾಂಗಣದಲ್ಲಿ 3 ಜನ ಅತ್ಯುತ್ತಮ ಶಿಕ್ಷಕರನ್ನ ಸನ್ಮಾನ ಮಾಡಿದ್ದೇವೆ. ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ತಾ, ನನ್ನನ್ನು ಇಲ್ಲಿಗೆ ಇನ್ವೈಟ್ ಮಾಡಿದ ಹಬ್ಬಕ್ಕ ಉತ್ಸವ ಸಮಿತಿಗೆ ಮತ್ತು ದಿನಕರ್ ಉಳ್ಳಾಲ್ ಅವರಿಗೆ ನನ್ನ ಕೃತಜ್ಞತೆ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಧನಾತ್ಮಕ ಬಲವೇ ಒಬ್ಬ ಶಿಕ್ಷಕ ಎಂಬ ಸಂಪೂರ್ಣವಾದಂತಹ ಪ್ರೀತಿಯನ್ನ ನೀಡಿದಂತಹ ಸನ್ಮಾನ್ಯ ಕುಲಸಚಿವರಿಗೆ 2 ನಿಮಿಷ ಸನ್ಮಾನಿತರು ಬಹುಶಃ ಕಾರ್ಯ ನಿಮಿತ್ತ ಇಷ್ಟೊತ್ತು ನಮ್ಮ ಜೊತೆ ಇದ್ದಂತವರು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಿದಂತಹ ಸನ್ಮಾನ್ಯ ಶ್ರೀ ಕೆ ರಾಜು ಮಗುವೀರ KS ಅವರು ಕುಲಸಚಿವರು, ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ದಿನಕರ್ ಉಳ್ಳಾಲ್ ಅವರು ನೆನಪಿನ ಸವಿ ಸ್ಮರಣಿಕೆಯೊಂದಿಗೆ ಅವರನ್ನ ಆದರಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ತಮ್ಮ ಅಮೂಲ್ಯವಾದಂತಹ ಮಾತುಗಳಿಗೆ ಮತ್ತು ಅಮೂಲ್ಯ ಕ್ಷಣಗಳಿಗಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಕೊಣಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಶ್ರೀಮತಿ ಗೀತಾ ದಾಮೋದ್ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವರನ್ನ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸುತ್ತಾ, ಇದೀಗ ಕಾರ್ಯಕ್ರಮದ ಮುನ್ನೆಲೆಗೆ ಬರ್ತಾ ಇದ್ದೇವೆ ಸನ್ಮಾನಿತರಾದಂತಹ, ಅದೇ ರೀತಿ ನಮ್ಮ ಸಮಿತಿಯ ಹಿರಿಯರು ಉಪಾಧ್ಯಕ್ಷರಾದಂತಹ ಹೈದರ್ ಪ್ರತಿಪಾಡಿಯವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಸನ್ಮಾನಿತರ ಒಂದೆರಡು ಮನದ ಮಾತುಗಳನ್ನ ಕೇಳುವಂತಹ ಒಂದು ಸವಿಗಳಿಗೆ ತದನಂತರ ಕಾರ್ಯಕ್ರಮದ ಅತಿಥಿಗಳ ಮಾತು, ಅಧ್ಯಕ್ಷರ ಮಾತಿನೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತದೆ. ಇದೀಗ ಬೆಳೆಸುವಲ್ಲಿ ಭದ್ರವಾದ ಬುನಾದಿಯ ಅಡಿಪಾಯವನ್ನ ಹಾಕಿದಂತಹ ಸನ್ಮಾನ್ಯ ಶ್ರೀ KR ಚಂದ್ರ, ನಿವೃತ್ತ ಶಿಕ್ಷಕರು, ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ ಇವರ ಹರಿ ಓಂ ನಮಃ ಶಿವಾಯ. ಸಮಾರಂಭದ ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಸಭಾಗಣ್ಯರೇ, ಅತಿಥಿಗಳೇ ಮತ್ತು ಆತ್ಮೀಯ ಈ ಸಮಿತಿಯ ಎಲ್ಲ ಪದಾಧಿಕಾರಿ, ಸರ್ವ ಸದಸ್ಯ ಬಂಧುಗಳೇ ಮತ್ತು ನಮ್ಮ ಪ್ರೀತಿಯ ಬಂಧುಗಳೇ, ಹೇಳಿ ಸ್ವಲ್ಪ ಕಷ್ಟ ಆಗ್ತಾ ಇದೆ.
ಸುಮಾರು 28 ವರ್ಷಗಳ ಹಿಂದೆ ನಾವು ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಹಾಗೆ ಪ್ರೊಫೆಸರ್ ಬಿ ವಿ ವಿವೇಕರೈ, ಮಾಜಿ ಶಾಸಕರಾಗಿದ್ದಂಥ ಬಿ ಎಂ ಯದಿನಪ್ಪನವರು, ಅಂದಿನ ಶಾಸಕರಾಗಿದ್ದ ಜಯರಾಮ್ ಶೆಟ್ಟರು, ದಿನಕರ ಉಳ್ಳಾಲ್ ಅವರು, ಹಾಗೆ ಸದಾನಂದ ಬಂಗೇರ, ಇಂಥ ಹಲವು ಗಣ್ಯರ ಜೊತೆ ಒಂದು ಸಮಾಲೋಚನೆ ಸಭೆ ಮಾಡುವಾಗ ಈ ಸಮಿತಿಯಲ್ಲಿ ಒಂದು ಸೇವೆ ಮಾಡುವ ಅವಕಾಶ ನನಗೂ ಸಿಕ್ಕಿತು. ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುವ ಒಂದು ಭಾಗ್ಯ ಸಿಕ್ಕಿತು. ಬಾಲ್ಯದಲ್ಲಿ ಒಂದು ಅಬ್ಬಕ್ಕನ ಪಾಠ ಇತ್ತು. ಆ ಪಾಠದಿಂದ ಅಬ್ಬಕ್ಕನ ಒಂದು 5ನೇ ತರಗತಿ 6ನೇ ತರಗತಿಗೆ ಏನೋ ಅಬ್ಬಕ್ಕನ ಪಾಠ ಇತ್ತು. ಆ ಪಾಠ ಬಾಲ್ಯದಲ್ಲಿ ನಮಗೊಂದು ಸ್ಫೂರ್ತಿಯನ್ನು, ಪ್ರೇರಣೆಯನ್ನು ಕೊಟ್ಟಿತ್ತು. ಉಳ್ಳಾಲದ ರಾಣಿ ಅಬ್ಬಕ್ಕ ಪರಕೀಯ ಪೋರ್ಚುಗೀಸರನ್ನ ಎದುರಿಸಿದ ಒಂದು ಕತೆ, ಘಟನೆ, ಅದನ್ನು ಬಹಳ ಸುಂದರವಾಗಿ, ಸಣ್ಣದಾಗಿ, ಚಂದವಾಗಿ ನಿರೂಪಿಸಿದರು. ಸ್ಥಳೀಯ ಮೊಗವೀರರು ಹಾಗೆಲ್ಲ ಬಾಂಧವರು, ಮುಸ್ಲಿಮರು ಅದಕ್ಕೆ ಸೇರಿ ಎಲ್ಲರೂ ಆ ಒಂದು ಪರಕೀಯ ವಸಾಹತುಶಾಹಿ ದಾಳಿಕೋರರನ್ನು ಹೇಗೆ ಎದುರಿಸಿದರು, ಹೇಗೆ ರಾತ್ರಿಯ ಹೊತ್ತು ಸೋಗೆಯ ಸೂಟೆಯನ್ನು ಮಾಡಿ ಇದಕ್ಕೆ ಬೆಂಕಿ ಹಾಕಿ ಅವರನ್ನ ಸೋಲಿಸಿದರು. ಆ ಹೋರಾಟದ ಕಥನ ನಾವು ಬಾಲ್ಯದಲ್ಲಿ ನೋಡುವಾಗ ನಾವು ರೋಮಾಂಚನಗೊಂಡಿದ್ದೆವು. ಇದರಿಂದ ಪ್ರೇರಣೆ ಸಿಕ್ಕಿತ್ತು ನಮಗೆ. ಬಹುಶಃ ಇಂಥ ಕಥೆ ಈಗ ಇಲ್ಲ, ಮಕ್ಕಳಿಗೆ ಸಿಗ್ತಾ ಇಲ್ಲ. ಆ ಒಂದು ನೀತಿ, ಆ ಒಂದು ಮಾಡೆಲ್, ಆ ಪುಣ್ಯಕೋಟಿಯ ಕತೆ ಇವತ್ತಿಗೂ ಅದು ನಮ್ಮನ್ನು ಭಾವುಕರನ್ನಾಗಿ ಮಾಡ್ತದೆ. ಅಬ್ಬಕ್ಕನಗದೆ ನಮ್ಮಲ್ಲಿ ಒಂದು ವೀರಾವೇಶದ ಒಂದು ಭಾವನೆಯನ್ನು, ದೇಶ ಪ್ರೇಮದ ಭಾವನೆಯನ್ನು ಜಾಗೃತಿಗೊಳಿಸ್ತದೆ. ಇಂಥ ಒಂದು ಕಥೆಯಿಂದ ಬೆಳೆದವರು ನಾವು. ಸುಮಾರು 52 ವರ್ಷಗಳ ಹಿಂದೆ ಸ್ಥಳೀಯ ಆನಂದಾಶ್ರಮ ವಿದ್ಯಾಲಯಕ್ಕೆ ಶಿಕ್ಷಕನಾಗಿ ಸೇರುವ ಸುಯೋಗ ಸಿಕ್ಕಿತು. ಹಾಗೆ ಈ ದೇವಸ್ಥಾನದಲ್ಲಿ ಅಬ್ಬಕ್ಕ ಕೊಟ್ಟಂಥ ಒಂದು ಜಲತ್ರೋಣಿ ಇದೆ, ಬೆಳ್ಳಿಯ ಜಲತ್ರೋಣಿ, ನೀವು ನೋಡಬಹುದು. ಅದನ್ನು ನೋಡುವ ಕುತೂಹಲ, ಹಾಗೆ ಹಬ್ಬಕ್ಕೆ ಇದ್ದಂಥ ಎಲ್ಲ ಜಾಗಗಳನ್ನು ನೋಡುವ ಕುತೂಹಲದಿಂದ ನಾವು ಹೋದತ್ತಿದ್ದೆ. ಸಮಿತಿ ಆದ ಮೇಲೆ ಸಹ ಒಟ್ಟಿಗೆ ನಾವು ಹೋದತ್ತಿದ್ದೆ. ಇದರಿಂದ ಪ್ರೇರಣೆ ಸಿಕ್ಕಿತು ನಮಗೆ. ಹಬ್ಬಕ್ಕನ ಬಗ್ಗೆ ಏನಾದರೂ ಮಾಡಬೇಕು ಅನ್ನೋ ಪ್ರೇರಣೆ. ಅಮೃತರ ಒಂದು ಪ್ರೊಫೆಸರ್ ಅಮೃತರ ಒಂದು ಸಹವಾಸ ನಮಗೆ ಇನ್ನಷ್ಟು ಹೆಚ್ಚು ಇದರಲ್ಲಿ ತೊಡಗಿಸಲಿಕ್ಕೆ ಪ್ರೇರಣೆ ಆಯಿತು ಅಂತ ಹೇಳಬೇಕು. ಅಮೃತರ ಮನೆಗೆ ಆಗಾಗ ಹೋಗುವುದು, ಅವರಲ್ಲಿ ಮಾತಾಡೋದು, ಅವರ ಕಳಕಳಿ, ಹಬ್ಬಕ್ಕನಿಗಾಗಿ ಏನಾದರೂ ನಮ್ಮಲ್ಲಿ, ನಮ್ಮ ಪರಿಸರದಲ್ಲಿ ಆಗಬೇಕು ಅಂತ. ಬಹುಶಃ ಆ ಒಂದು ಪ್ರೇರಣೆಯಲ್ಲಿ ಬಹಳಷ್ಟು ಹಿರಿಯರು, ಇಲ್ಲಿರುವಂಥ ಬಹಳಷ್ಟು ಹಿರಿಯರು ಅವರೊಟ್ಟಿಗೆ ಸೇರುವ ಸುಯೋಗ ನನಗೆ ಸಿಕ್ಕಿತು. ಹಾಗೆ ಆ ಒಂದು ಮೊದಲ ಹಬ್ಬಕ್ಕ ಉತ್ಸವ ಇವತ್ತಿಗೂ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ. ಈಗಾಗಲೇ ಹೇಳಿದರು ದಿನಕರ ಉಳ್ಳಾಲರು, ವೀರೇಂದ್ರ ಹೆಗಡೆಯವರು, ಡಾಕ್ಟರ್ ಶಿವರಾಮ್ ಕಾರಂತರು, ವಿಶೇಷವಾಗಿ ಅವರನ್ನು ನೋಡ್ಲಿಕ್ಕೆ ಹೋದದ್ದು ನಾವು. ಅಲ್ಲಿ ಸುಮಾರು 2 ಗಂಟೆಗಳ ಕಾಲ ಅವರಲ್ಲಿ ಮಾತುಕತೆ ಆಡಿದ್ದು. ಆ ಉತ್ಸಾಹದಲ್ಲಿ, ಆ ಪ್ರಾಯದಲ್ಲಿ ಸಹ ಅವರು ಆ ಕಾರ್ಯಕ್ರಮಕ್ಕೆ ಬಂದದ್ದು, ಉಜ್ವಲವಾದ ಒಂದು ಭಾಷಣವನ್ನು ಮಾಡಿದ್ದು ಮಾತ್ರ ಅಲ್ಲ, ಅದು ಬಹುಶಃ ನಮ್ಮ ಇಲ್ಲಿಗೆ ಬಂದದವರು ಕೊನೆಯ ಕಾರ್ಯಕ್ರಮ, ಅವರ ಸಾರ್ವಜನಿಕ ಜೀವನದ ಕೊನೆಯ ಕಾರ್ಯಕ್ರಮ ನಮ್ಮಲ್ಲಿ ಹಬ್ಬಕ್ಕ ಉತ್ಸವದಲ್ಲಿ ಭಾಗವಹಿಸಿದ್ದು. ಮತ್ತೆ ಅವರು ಹೆಚ್ಚು ದಿನ ಇರಲಿಲ್ಲ. ಅದು ಇವತ್ತಿಗೂ ನಮಗೆ ಅವರ ಸ್ಫೂರ್ತಿಯ ಭಾಷಣ ಒಳಗೆ ಒಂದು ರೀತಿಯ ಪ್ರತಿಧ್ವನಿ ಕೊಟ್ಟ ಹಾಗೆ ಆಗುತ್ತೆ. ಹಬ್ಬಕ್ಕನ ಬಗ್ಗೆ ಅವರು ಬರೆದಿದ್ದರು. ಆ ಹಿನ್ನೆಲೆಯಲ್ಲಿ ಒಂದು ಪುಸ್ತಕವನ್ನು, ಹಬ್ಬಕ್ಕ ಇತ್ಯಾದಿ ಪುಸ್ತಕವನ್ನು ಮಾಡುವಾಗ ಅಮೃತರ ಜೊತೆಗೆ ಸಹ ಸಂಪಾದಕನಾಗಿ ಸೇವೆ ಸಲ್ಲಿಸುವ ಸುಯೋಗ ನನಗೆ ಸಿಕ್ಕಿತು. ಮಾಮೂಲಾಗಿ ಮಕ್ಕಳೊಟ್ಟಿಗೆ ಬಹಳ ಸುದೀರ್ಘ ಕಾಲ, ಸುಮಾರು 38 ವರ್ಷಗಳ ಕಾಲ ಸೇವೆ ಸಲ್ಲಿಸುವಾಗ ದೇಶ ಪ್ರೇಮಿಗಳ, ಅದೇ ನಾಡ ಭಕ್ತರ, ನಾಡಿಗಾಗಿ ದುಡಿದವರ ಎಲ್ಲ ಮಹಾಪುರುಷರ ಸ್ಫೂರ್ತಿ ಚೇತನಗಳ ಒಂದು ಸ್ಫೂರ್ತಿಯನ್ನು ಕೊಡಲಿಕ್ಕೆ ನಾವು, ನಮ್ಮ ಶಾಲೆಯ ಉಳಿದ ಅಧ್ಯಾಪಕರು ಕೂಡ ಈ ಕಡೆಯಲ್ಲಿ ನಾವು ಪ್ರಯತ್ನ ಪಟ್ಟಿದ್ದೇವೆ. ನಮಗೆ
ಒಂದು ಭಾಗ್ಯ. ಆ ಭಾಗ್ಯ ಹಲವು ವರ್ಷಗಳಲ್ಲಿ ವಿಶೇಷವಾಗಿ ಅಬ್ಬಕ್ಕನ ಒಂದು ಶೌರ್ಯ, ಒಂದು ತ್ಯಾಗ, ಒಂದು ನಾಡನ್ನು ಉಳಿಸಬೇಕು, ಸ್ವಾಭಿಮಾನದಿಂದ ನಾಡನ್ನು ಕಟ್ಟಿ ಬೆಳೆಸಬೇಕು ಅನ್ನುವಂತಹ ಒಂದು ಯಾವ ಸಾಧನೆ ಇದೆಯೋ, ಪರಕೀಯ ವಸಾಹತುಶಾಹಿಯನ್ನು 16ನೇ ಶತಮಾನದಲ್ಲಿ ತುಳುನಾಡಿನ ಪ್ರಪ್ರಥಮ ವೀರ ಮಹಿಳೆ, ದೇಶದಲ್ಲಿ ಕೂಡ ಅವಳು ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಈ ಒಂದು ಹೆಮ್ಮೆ ನಮ್ಮ ಇವತ್ತಿನ ಮಕ್ಕಳಲ್ಲಿ ಮೂಡಿಸುವ ಕೆಲಸ ಆಗಬೇಕು. ಅವಳ ಒಂದು ಸ್ಮಾರಕ ಇದೇ ಒಂದು ಸಣ್ಣ ಮಟ್ಟಿಗೆ ರಂಗಮಂದಿರ ಆಗುವಂತಹ ಒಂದು ಪ್ರಯತ್ನವನ್ನು ಸಾಕಷ್ಟು ಬಾರಿ ಆ ಕಡೆಗೆ ಪ್ರಯತ್ನ ಪಟ್ಟಿದ್ದಾರೆ. ದಿನಕರುಳಾಲ್ ಜಯರಾಮ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ. ಇನ್ನು ಹೆಚ್ಚು ಅವಳ ಹೆಸರನ್ನು ಉಳಿಸುವ ಒಂದು ಪ್ರಯತ್ನ ಆಗಬೇಕು ಅನ್ನೋದು ನಮ್ಮ ಹಂಬಲ. ಈ ದಿಸೆಯಲ್ಲಿ ಅಬ್ಬಕ್ಕ ಉತ್ಸವ ಸಮಿತಿ ಈ 28 ವರ್ಷಗಳಲ್ಲಿ ಈಗಾಗಲೇ ಹೇಳಿದಾಗೆ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದೆ. ಆ ಒಂದು ಸ್ಮರಣೆಯನ್ನು ಮಕ್ಕಳಲ್ಲಿ ಸ್ಪರ್ಧೆಗಳ ಮೂಲಕ ಬಿಂಬಿಸುವಂಥ, ಅವಳ ಪ್ರೇರಣೆಯನ್ನು ಬಿಂಬಿಸುವಂಥ ಕೆಲಸ ಮಾಡಿದೆ. ಇನ್ನಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತಿ ಸಾಮರ್ಥ್ಯಗಳನ್ನು ದೇವರು ಕೊಡಲಿ ಅಂತ ಹಾರೈಸ್ತಾ, ಈ ಒಂದು ದಿನ ನನ್ನ ಪ್ರೀತಿಯಿಂದ ನನ್ನ ಕರೆದು ನಮ್ಮ 3 ಜನ ಸಾಧಕರ ಹಿನ್ನೆಲೆಯಲ್ಲಿ ಇಲ್ಲಿ ಗೌರವವನ್ನು ಅರ್ಪಿಸಿದ್ದಾರೆ. ನಮಗೊಂದು ಅವರ ಪ್ರೀತಿ ಅಭಿಮಾನ ತುಂಬು ಹೃದಯದ ಮಾತುಗಳಿಗೆ ನಾ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದನ ಅರ್ಪಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ತನ್ನ ಸೇವೆಯ ಅನುಭವದೊಂದಿಗೆ ಅಬ್ಬಕ್ಕ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಅನುಭವವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದ ಸಂದರ್ಭದಲ್ಲಿ ಆಗ ಅಬ್ಬಕ್ಕ ಉತ್ಸವವನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸುವಂತಹ ಒಂದು ಸಂದರ್ಭ ರಾಜ್ಯ ಸರ್ಕಾರದಿಂದ ಅನುದಾನ. ಆದರೆ ಮಕ್ಕಳ ಕೆಚ್ಚದೆ ಇವತ್ತು ಅಬ್ಬಕ್ಕ ಉತ್ಸವ ಸಮಿತಿ ಪ್ರದರ್ಶಿಸ್ತಾ ಇದೆ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬೇಕು. ಯಾಕಂತ ಹೇಳಿದ್ರೆ ಆಗ ಹಣ ಬರ್ತಾ ಇದ್ದು ಸರ್ಕಾರದಿಂದ ಹಣ ಬಂದು ಅಬ್ಬಕ್ಕ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ನಮ್ಮ ಅಧ್ಯಕ್ಷರಾದಂತಹ ದಿನಕರ ಉಳ್ಳಾಲ್ರವರ ನೇತೃತ್ವದಲ್ಲಿ ಜಯರಾಮ್ ಶೆಟ್ಟರು, ಅದೇ ರೀತಿಯಲ್ಲಿ ಉಪಾಧ್ಯಕ್ಷರು, ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಕಾಣುವಂತ ಎಲ್ಲರೂ ಸರ್ಕಾರದ ಮುಖ್ಯ ಅಲ್ಲ, ನಮ್ಮ ಆತ್ಮಾಭಿಮಾನ, ನಮ್ಮ ಆತ್ಮಶಕ್ತಿ ಇದೆಯಲ್ಲ, ಆ ಶಕ್ತಿ ಮುಖ್ಯ. ನಾವು ಪ್ರತಿಬಿಂಬಿಸಬೇಕಿದ್ದದ್ದು ವೀರರಾಣಿ ಅಬ್ಬಕ್ಕಳನ್ನ, ಅವರ ಕೆಚ್ಚೆದೆಯನ್ನು ಅಂತ ಹೇಳಿ ಸಮುದಾಯಕ್ಕೆ ತೋರಿಸ್ತಾ ಇದ್ದಾರೆ. ಸರ್ಕಾರದಿಂದ ಕಿಂಚಿತ್ತು ಅಥವಾ ಒಂದು ಬಿಡಿಗಾಸು ಅಂತ ಹೇಳ್ತಾರಲ್ಲ, ಬಿಡಿಗಾಸು ಪಡೆಯದೆ ಕಳೆದ ಹಲವು ವರ್ಷಗಳಿಂದ ಅಬ್ಬಕ್ಕ ಉತ್ಸವವನ್ನು ಆಚರಿಸ್ತಾ ಇದ್ದಾರೆ. ಅಧ್ಯಕ್ಷರು ಒಮ್ಮೊಮ್ಮೆ ನಮ್ಮಲ್ಲಿ ಸಭೆಯಲ್ಲಿ ಹೇಳಿಕ್ಕಿದೆ, ಫಸ್ಟ್ ಮೀಟಿಂಗ್ ಆಗುವಾಗ, ಈ ಸಲ ಒಂದು ಹೇಗಾದ್ರೂ ಮಾಡಿ ಮುಗಿಸಿಬಿಡೋಣ, ಬರುವುದಕ್ಕೆ ಇಲ್ಲ ಅಂತ. ಅಬ್ಬಕ್ಕ ಉತ್ಸವ ಮುಗಿದ ಸಮಾಲೋಚನಾ ಸಭೆಯಲ್ಲಿ ಹೇಳಿದೆ ಅಂತ ಹೇಳಿದ್ರೆ ಬರುವ ವರ್ಷ ಇದಕ್ಕಿಂತಲೂ ಉತ್ತಮ ರೀತಿಯಿಂದ ನಾವು ನಡೆಸಬೇಕು ಅಂತ. ಅದು ಅಬ್ಬಕ್ಕಳ ಸ್ಫೂರ್ತಿ ಅಂತ ಹೇಳ್ಬಹುದು. ಆಗ ಅವರಿಗೆ ಸ್ಫೂರ್ತಿಯಾದ ಕಾರಣ ಅವರ ಕೆಚ್ಚೆದೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ. ಆದ್ದರಿಂದ ಪತ್ರಿಕಾ ಮಾಧ್ಯಮಗಳು, ಸಾಹಿತಿಗಳು ನೀವು ಪ್ರತಿಬಿಂಬಿಸಬೇಕು ಎಂದು ಕೇಳುವುದರೊಂದಿಗೆ ಧನ್ಯವಾದಗಳು ಸರ್. ಅವರಿಗೆ ಇದೀಗ ಸಾಹಿತಿ, ಬರಹಗಾರರು, ಉತ್ತಮ ಮಾರ್ಗದರ್ಶಕರು, ಶಿಕ್ಷಕರು ಆದಂತ ನನ್ನ ಆತ್ಮೀಯ ಗುರುಗಳಾದಂತ ಡಾಕ್ಟರ್ ಎನ್ ಇಸ್ಮಾಯಿಲ್ ರವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು. ಯಾಕಂದ್ರೆ ಸಮಯ ಚಿಕ್ಕದು, ಅವರ ಮಾತು ಸ್ಟಾರ್ಟ್ ಮಾಡಿದ್ರೆ ಬಹುಶಃ 3 ಗಂಟೆ. ಅಲ್ಲ ಸರ್, ನಾನು ಯಾರನ್ನು ಸಂಬೋಧಿಸುವುದಿಲ್ಲ, ಯಾಕಂದ್ರೆ ನನಗೆ 2 ನಿಮಿಷ ಅಂತ ಹೇಳಿದ್ದಾರೆ. ಕಷ್ಟ ಯಾಕೆ ಅಲ್ವಾ? ನಾನು 2 ಸಂದರ್ಭಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ತಾ ಇದ್ದೇನೆ ಸ್ನೇಹಿತರೆ. ಕಳೆದ ವಾರದಲ್ಲಿ ಕಾಸರಗೋಡು ಜಿಲ್ಲೆಯ ಕನ್ನಡ ಅಧ್ಯಾಪಕರ ಸಂಘದ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ನನಗೆ ಪಾಠ ಮಾಡಿದಂತಹ ಗುರುಗಳು, ನಾನು ಕೇರಳದಲ್ಲಿ SSLC ಓದಿದ್ದು, ಮತ್ತೆ ನಾನು ಪಾಠ ಹೇಳಿದಂಥ ನನ್ನ ಶಿಷ್ಯರು ಮತ್ತು ನಾನು 3 ತಲೆಮಾರಿನ ಅಧ್ಯಾಪಕರು ಒಟ್ಟುಗೂಡಿದೆವು. ನನಗೆ ಪಾಠ ಮಾಡಿದ ಒಬ್ಬರು ಟೀಚರು, ನಾನು ಪಾಠ ಮಾಡಿದ ತುಂಬಾ ಜನ ಅಧ್ಯಾಪಕರು ಮತ್ತು ನಾನೊಬ್ಬ ಮಧ್ಯಮ ಅಧ್ಯಾಪಕ, 3 ತಲೆಮಾರಿನ ಅಧ್ಯಾಪಕರು ಒಟ್ಟುಗೂಡಿದ್ವಿ. ನಾನು ರಾಣಿ ಅಬ್ಬಕ್ಕನ ಬಗ್ಗೆ ಸಾಧ್ಯ ಆದರೆ ಕೊನೆಗೆ ನೀವು ಸಮಯ ಕೊಟ್ಟರೆ 2 ನಿಮಿಷ ಮಾತಾಡ್ತೇನೆ. ಈಗ ನಾನು ಲಿಸ್ಟ್ಗಳ ಬಗ್ಗೆ 1-2 ನಿಮಿಷ ಮಾತಾಡ್ತೇನೆ. ಆನಂತರ ಮೊನ್ನೆ ಅದು ಒಂದು ಅಪೂರ್ವವಾದ ಸಂದರ್ಭ ಕಾಸರಗೋಡಿನದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಟ್ಟೆ. ಮೊನ್ನೆ ನಿಮ್ಮ ಇಲ್ಲಿಯ ಒಬ್ಬರು ಚಿನ್ನದ ಗಡಿಯ ಸ್ನೇಹಿತರು, ನನ್ನ ವಿದ್ಯಾರ್ಥಿಗಳು ಕೂಡಿಕೊಂಡು ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಅವರು ಮಾಡಿದರು.
ಅಲ್ಲಿ ಕೆಲವೊಂದು ಮಂದಿ ನನ್ನ ವಿದ್ಯಾರ್ಥಿಗಳ ತಾಯಂದಿರು, ಪೋಷಕರು ನಮ್ಮನ್ನು ಕಂಡು ಮಾತಾಡಿಸಿದ ಸಂತೋಷ ಅದು. ಮತ್ತೆ ಇವತ್ತು ಹಬ್ಬಕ್ಕ ರಾಣಿ ಉತ್ಸವ ಸಮಿತಿಯ ಸದಸ್ಯರು ನೀವು ನಮ್ಮನ್ನ ಬರಮಾಡಿಕೊಂಡು ನಮ್ಮ ಸಾಧನೆಗಳಂತ ನೀವು ಹೇಳುವಂತ ಸಾಧನೆಗಳನ್ನ ಗುರುತಿಸಿ ನಮ್ಮನ್ನ ಸನ್ಮಾನಿಸಿದ್ದು. ಈ 3 ಸಂದರ್ಭಗಳು ಇವು ಈಗಾಗಲೇ ಮಗೂರವರು ಮಾತಾಡಿ ಹೋದ್ರು. ಇವುಗಳನ್ನು ನೆನಪು ಮಾಡಿಕೊಳ್ಳೋದು ಕೇವಲ ಅಧ್ಯಾಪಕರು ಮಾತ್ರ. ಇದು ಅಧ್ಯಾಪಕರಿಗೆ ಸಲ್ಲುವಂತ ಗೌರವ ಮಾತ್ರ. ಕೋಟಿ ರೂಪಾಯಿಯನ್ನು ಕೊಟ್ಟರೂ ಕೂಡ ಕಾಸರಗೋಡಿನಲ್ಲಿ ನಿನ್ನ ಗುರುಗಳು, ನಿನ್ನ ವಿದ್ಯಾರ್ಥಿಗಳು ಮತ್ತು ನಾನು ಸೇರಿಕೊಂಡ ಅಲ್ಲಿ ಸಿಕ್ಕಿದಂತ ಸಂತೋಷ ಕೋಟಿ ರೂಪಾಯಿ ಕೊಟ್ಟರು ಸಿಗ್ಲಿಕ್ಕಿಲ್ಲ ಮಂಜನಡಿ, ಆಯ್ತಾ? ಮತ್ತೆ ಈ ನಮ್ಮ ಹುಡುಗರ ಕಥೆ ಬಿಡಿ. ಈ ನಿಮ್ಮ ಸಂದರ್ಭದಲ್ಲಿ ಇದು ನಾನು ದೂರದವನಲ್ಲ. ಎಲ್ಲಿದ್ದಾರೆ ನಮ್ಮ ಉಳ್ಳಾಳ್ರು? ನಾನು ದೂರದವನಲ್ಲ, ನಾನು ಈಗ ನಿಮ್ಮ ಕಡೆ ಇದ್ದೇನೆ, ಇಲ್ಲಿ ಪಕ್ಕದಲ್ಲೇ ಇದ್ದೇನೆ. ವೆಜಿನೇಷನ್ ಹೋಟೆಲ್ ಗೊತ್ತಾ ಅಂತ ಕೇಳಿದ್ರು ಸ್ನೇಹಿತರು. ಇಲ್ಲ, ದಿನಕ್ಕೆ ವಾರಕ್ಕೆ ಒಮ್ಮೆಯಾದ್ರೂ ಬಂದು ಕಾಫಿ ಅಥವಾ ತಿಂಡಿಗೆ ಬರ್ತಾ ಇರ್ತೇವೆ ನಾವು ಇಲ್ಲಿಯವರೇ ಅಂತ ಹೇಳಿದ್ವಿ. ಇರ್ಲಿ, ನಾನು ಈ ಸಂದರ್ಭದಲ್ಲಿ ಒಬ್ಬ ಅಧ್ಯಾಪಕನಾಗಿ, ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ, ಒಬ್ಬ ಸದಾ ಇವತ್ತು ಕೂಡ ನಾನು ಅಧ್ಯಯನ ಮಾಡುವಂತ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಒಂದೆರಡು ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಟೀಚರ್ಗಳೇ ಕಾಣ್ತಾವಲ್ಲ, ಬಹುತೇಕ ಜನ, ಹೆಚ್ಚಿನವರು ಇದರಲ್ಲಿ ಟೀಚರ್ಗಳಿರ್ಬೋದು. ನನ್ನೊಬ್ಬ ವಿದ್ಯಾರ್ಥಿ ಪತ್ರಕರ್ತ ಕೂಡ ಇಲ್ಲಿ ಪಕ್ಕದಲ್ಲಿ ಕೂತು ಪತ್ರಕರ್ತ. ನನಗೆ ಹೆದರಿಕೆ ಇದೆ, ಅಂದ್ರೆ ಹೆದರಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ನಾವು ಹೆದರುವಂತ ಯಾವ ಕೆಲಸವನ್ನು ಮಾಡೋದಿಲ್ಲ, ಇನ್ನೊಬ್ಬರಿಗೆ ಹೆದರುವಂತ ಯಾವ ಕೆಲಸವನ್ನು ಮಾಡೋದಿಲ್ಲ. ಆದ್ದರಿಂದ ನಾವು ಯಾರಿಗೂ ಹೆದರುವುದಿಲ್ಲ, ಸತ್ಯಕ್ಕೆ ಮಾತ್ರ ಹೆದರ್ತೇವೆ. ಅದನ್ನು ನಾನು ಬಹಳ ಪ್ರಾಮಾಣಿಕವಾಗಿ, ಜಯರಾಮ್ ಶೆಟ್ಟಿ ಹಿರಿಯರಿದ್ದಾರೆ, ಮನೆ ಪಕ್ಕದಲ್ಲಿದ್ದಾರೆ ನಮ್ಮ, ಇವೆಲ್ಲವನ್ನ ವಿಚಾರವನ್ನು ಯಾರಿಗೂ ಹೆದರುವುದಿಲ್ಲ ನಾವು. ಚಂದ್ರ ಅವರಾಗ್ಲಿ ಅಥವಾ ನೀವು ತಾವುಗಳಾಗ್ಲಿ, ನಾವು ಅಧ್ಯಾಪಕರು ಯಾರಿಗೂ ಹೆದರ್ಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ಕೆಲಸ ಪಾಠ ಮಾಡಿದ್ದೇವೆ, 100 ಜನ ಮಕ್ಕಳನ್ನ ಸಮಾಜಕ್ಕೆ ಕೊಟ್ಟಿದ್ದೇವೆ, ಅವರ ಪೇರೆಂಟ್ಸ್ ನಮ್ಮೊಟ್ಟಿಗಿದ್ದಾರೆ, ನಮಗೆ ಭಯ ಯಾತಕ್ಕೆ? ಆ ಕಾರಣಕ್ಕಾಗಿ ನಾವು ಯಾವುದೇ ಕೈ ಚಾಚುವ ಕೆಲಸವನ್ನು ಮಾಡಿಲ್ಲ. ನಾವು ಕೈಯನ್ನ ನೀಡಿದ್ದೇವೆ, ನಾವು ಚಾಚುವ ಕೈಗಳಿಗೆ ಶಿಕ್ಷಣವನ್ನು ಕೊಟ್ಟಿದ್ದೇವೆ, ಮನಸ್ಸುಗಳಿಗೆ ಮನಸ್ಸನ್ನ ಕೊಟ್ಟಿದ್ದೇವೆ. ಆದ್ದರಿಂದ ಹೆದರುವಂತ ಸಂದರ್ಭ ಬರುವುದಿಲ್ಲ. ಎಲ್ಲ ಟೀಚರ್ಗಳನ್ನ ಒಟ್ಟಿಗಿಟ್ಟುಕೊಂಡು ನಾನು ಒಂದೆರಡು ಮಾತುಗಳನ್ನು ಹೇಳಲೇಬೇಕು ಸ್ನೇಹಿತರೆ. ಇವತ್ತು ಚಂದ್ರ ಅವರು ಮತ್ತು ಶ್ರೀಲ ಅವರು ನನ್ನ ಒಟ್ಟಿಗೆ ಇಬ್ಬರು, ನಾನು ಕೂಡ 3 ಜನ ಈ ವೇದಿಕೆಯಲ್ಲಿ ತೊಪ್ಪಿ ಹಾಕಿಸಿಕೊಂಡಿವೆ. ನಾನು ಬಿ ಅವರಿದ್ದಾರೆ, ನಾನು ಜೀವಮಾನದ ರೈದರ್ ಅವರಿದ್ದಾರೆ, ಮಂಜಿನಾಡಿದ್ದಾರೆ, ಗಟ್ಟಿಯವರು ಸ್ವಲ್ಪ ನಮ್ಮ ವಿಮರ್ಶಕರವರು ಹುಷಾರಿದ್ದಾರೆ ಅವರು ಮೇಡಮ್. ನಾವು ಈವರೆಗೆ ನಾನು ಯಾರಲ್ಲಿಯೂ ಟೊಪ್ಪಿ ಹಾಕಿಸಿಕೊಂಡಿಲ್ಲ, ಯಾರಿಗೂ ಟೊಪ್ಪಿ ಹಾಕಿಲ್ಲ. ಸರ್ ಕ್ಷಮೆ ಇರಲಿ ಹೈದರ್ ಸಾಹೇಬ್ರೆ, ಈ ಯಾವ ಅರ್ಥದಲ್ಲಿ ನಾನು ಹೇಳಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಆದ್ರೆ ಒಮ್ಮೆ ಆ ಟೊಪ್ಪಿ ಹಾಕಿಸಿಕೊಳ್ಳುವ ಅನುಭವ ಇದೆಯಲ್ಲ, ಅದು ಅಪೂರ್ವವಾದ್ದು ಅಂತ ಭಾವಿಸಿ ನನ್ನ ಹೆಂಡತಿ ಹತ್ರ ಕೂಡಲೇ ಹೇಳಿದೆ, ತೆಗೆದಿಟ್ಟುಕೊ, ಇನ್ನು ನಿನಗೆ ಟೊಪ್ಪಿ ಹಾಕ್ತೇನೆ ನಾನು ಅದನ್ನ ಮನೆಯಲ್ಲಿ ಕೊಂಡೋಗಿ ಅಂತ. ಇರ್ಲಿ, ನಾನು ಓದಿದ ಶಾಲೆಯ ಶಿಕ್ಷಕರು ನನಗೆ ಕೊಟ್ಟ, ನಾನು ಅವರಿಗೆ ಕೊಟ್ಟ ಗೌರವ ಮತ್ತು ಅವರು ನನಗೆ ಕೊಟ್ಟ ಪ್ರೀತಿ, ನಾನು ಅಧ್ಯಾಪಕನಾಗಿ ನಾನು ವಿದ್ಯಾರ್ಥಿಗಳು ನನಗೆ ಕೊಟ್ಟ ಗೌರವ ಮತ್ತು ನಾನು ಇವರಿಗೆ ಕೊಟ್ಟ ಪ್ರೀತಿ, ಇವುಗಳನ್ನ ಲೆಕ್ಕ ಹಾಕಲಿಕ್ಕೆ ಬರುವುದಿಲ್ಲ ಸ್ನೇಹಿತರೆ. ನಾನು ಯಾರನ್ನು ಗೌರವಿಸಿದ್ದೇನೋ ಅವರು ನನಗೆ ತುಂಬ ಹೃದಯದ ಪ್ರೀತಿಯನ್ನ ಕೊಟ್ಟಿದ್ದಾರೆ. ನಾನು ಯಾರಿಗೆ ಪ್ರೀತಿಯನ್ನು ಕೊಟ್ಟಿದ್ದೇನೋ ಅವರು ನನಗೆ ತುಂಬ ಹೃದಯದ ಗೌರವವನ್ನು ಕೊಟ್ಟಿದ್ದಾರೆ. ಈ ಗೌರವ ಮತ್ತು ಪ್ರೀತಿ ಇದೆಯಲ್ಲ, ಅದು ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂತ ಒಂದು 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 ವಿಚಾರ. ಅದಕ್ಕೆ ಕ್ಯಾಲ್ಕುಲೇಷನ್ ಇಲ್ಲ. ನಾನು ಯಾವತ್ತೂ ವಿದ್ಯಾರ್ಥಿ ದಶೆಯಲ್ಲಿ ನನಗೆ ಕೇರಳದಲ್ಲಿ ಪಾಠ ಹೇಳಿದ ಮೇಷ್ಟ್ರುಗಳು, ಸರ್ಗಳು ಹೇಳ್ತಾ ಇದ್ರು, ಮೇಡಮ್ಗಳು ಹೇಳ್ತಾ ಇದ್ರು, ಯಾವತ್ತೂ ಕೂಡ ನೀವು ದ್ರೋಣಾಚಾರ್ಯ ಆಗೋದು ಬೇಡ, ಪರಶುರಾಮ ಆಗೋದು ಬೇಡ, ನೀನು ಹೆಬ್ಬೆರಳನ್ನು ಕೊಡೋದು ಬೇಡ, ನಿನಗೆ ಶಾಪವೂ ಬೇಡ, ನೀನು ಮನುಷ್ಯನಾಗಿ ಓದು, ಮನುಷ್ಯನಾಗಿ ಸಮಾಜದಲ್ಲಿ ಬದುಕು ಅಂತ. ಇದೆಂತ ಮೌಲ್ಯ ರೀ, ಇದೆಂತ ಮೌಲ್ಯ ನೋಡಿ. ಮತ್ತೆ ನಾನು ನಿನ್ನ 35-36 ವರ್ಷದ ಅವಧಿಯಲ್ಲಿ ಮಂಜಿನಾಡಿ ನಾನು ಮದನಿಯಲ್ಲಿ ಪಾಠ ಮಾಡಿದ್ದೆ ಅಂತ ಹೇಳಿದ್ರೆ ಆ ಕಾರಣಕ್ಕೆ ಮಂಜಿನಾಡಿ ನನಗೆ ವಿದ್ಯಾರ್ಥಿ. ವೇದಿಕೆಯಿಂದ ಹೊರಗೆ ಬಂದ್ರೆ ನಾನು ಅವನನ್ನು ಅವನು ಇವನು ಅಂತ ಕರೆಯಿದೆ. ವೇದಿಕೆಯಲ್ಲಿ ಗೌರವಕ್ಕಾಗಿ ಕೋಟು ಹಾಕಿದ್ದೀರಿ ಮಂಜಿನಾಡಿಯವರೇ, ಗೌರವಕ್ಕಾಗಿ ಅವರು ಇವರು ಅಂತ ಹೇಳ್ತೇನೆ ಬಿಡಿ. ಮಂಜಿನಾಡಿಯಲ್ಲಿ ಮದನಿಯಲ್ಲಿ 1 ವರ್ಷ ಓದಿದ್ದೆ, ಪಾಠ ಮಾಡಿದ್ದೆ. ಸರ್ಕಾರಿ ಕಾಲೇಜು ಮಂಗಳೂರಿನಲ್ಲಿ 1 ವರ್ಷ ಪಾಠ ಮಾಡಿದೆ. ಆನಂತರ 34 ವರ್ಷ ಅಷ್ಟು ಕಾಲ ಬದ್ರಿಯಾ ಕಾಲೇಜಿನಲ್ಲಿ ಪಾಠ ಮಾಡಿದೆ. ನನ್ನ ವಿದ್ಯಾರ್ಥಿಗಳ ಸಂಖ್ಯೆ ಲೆಕ್ಕಕ್ಕಿಲ್ಲದಷ್ಟು. ಮೊನ್ನೆ ಒಂದು ಹಳೆ ವಿದ್ಯಾರ್ಥಿಗಳ ಸಂಘದವರು ನಮ್ಮ ಕಾಲೇಜಿನ ಹೇಳ್ತಾ ಇದ್ರು 50,000 ವಿದ್ಯಾರ್ಥಿಗಳು ಬಂದು ಹೋಗಿದ್ದಾರೆ
ಇಲ್ಲಿ ಅದರ 50,000 ಜನ ವಿದ್ಯಾರ್ಥಿಗಳಲ್ಲಿ 30,000 ಜನರ ಸೋಷಿಯಲ್ ಗ್ರೂಪ್ ಸಿಕ್ಕಿದೆ ಅಂತ ಹೇಳಿಬಿಟ್ಟು, ಇದು 50,000ಕ್ಕಿಂತ ಹೆಚ್ಚಿರ್ಬೋದು ನಮ್ಮ ಲೆಕ್ಕ ಕೊಡಿಸಿದ್ರೆ. 3,000 ವಿದ್ಯಾರ್ಥಿಗಳನ್ನ ಕಾಲದಲ್ಲಿ ನಮ್ಮೊಟ್ಟಿಗೆ ಇದ್ದರು. ನಾನು ಇದನ್ನು ಯಾಕೆ ಉಲ್ಲೇಖಿಸಬೇಕಾಗಿತ್ತು ಅಂದ್ರೆ, ಅಧ್ಯಾಪಕರು ಯಾವತ್ತೂ ಕೂಡ ಯಾವುದೇ ಬಯಾಸಿರಾಗಿರಬಾರದು. ಅವರು ಕೇವಲ ಪಾಠ ಮತ್ತು ಸಮಾಜ ಮತ್ತು ಹಿರಿಯರು ಇವರನ್ನ ಪೂಜಿಸುವ, ಅದು ಆ ವಿದ್ಯಾಸಂಸ್ಥೆ ಅಂದರೆ ಅದೊಂದು ಪುಣ್ಯಕ್ಷೇತ್ರ, ಅದೊಂದು ಆರಾಧನಾಲಯ. ಆ ಸಂಸ್ಥೆಯಲ್ಲಿ ನಾವು ಹೇಳಬೇಕಾದ್ದು ಕೇವಲ ಶಿಕ್ಷಣ ಮತ್ತು ಅವರ ಹೃದಯಕ್ಕೆ ಮತ್ತು ಬುದ್ಧಿಗೆ ಸಮತೋಲನವನ್ನು ಕೊಡುವಂತಹ ಶಿಕ್ಷಣವನ್ನು ನಾವು ಕೊಡಬೇಕು. ಬುದ್ಧಿ ಯಾವಾಗಲೂ ತುಂಬಾ ತೀವ್ರ, ಮನಸ್ಸು ತುಂಬಾ ಮೃದು. ಮನಸ್ಸು ಮತ್ತು ಹೃದಯ ಮತ್ತು ಬುದ್ಧಿ ಈ ಒಟ್ಟು ಸಮತೋಲನವನ್ನು ಕಾಯ್ದುಕೊಳ್ಳುವಂತಹ ಶಿಕ್ಷಣವನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟಾಗ ಅವರು ಸಮಾಜದ ಶಕ್ತಿಯಾಗ್ತಾರೆ, ಸಮಾಜದ ಒಂದು ಸಂಪತ್ತಾಗ್ತಾರೆ. ನಾನೇನನ್ನ ಪಡೆದಿದ್ದೇನೆ ಅಂದ್ರೆ, ಆ ಸಾವಿರಾರು ವಿದ್ಯಾರ್ಥಿಗಳ ಹೃದಯವನ್ನ ಕದ್ದಿದ್ದೇನೋ ಅಥವಾ ಪಡೆದಿದ್ದೇನೋ ಆ ಸಂಪತ್ತು ನನ್ನಲ್ಲಿ ಸದಾ ಇದೆ. ನನ್ನ ಅಧ್ಯಾಪಕರು ನೋಡುವಾಗ ನನಗೆ ರೋಮಾಂಚನ ಆಗುತ್ತೆ. ಇವತ್ತು 85-90 ವರ್ಷದ ಅಧ್ಯಾಪಕರು ಬಂದು ನೀನು ನನ್ನ ವಿದ್ಯಾರ್ಥಿ ಮಾರೆ ಅಂತ ಹೇಳಿದಾಗ ಆ ರೋಮಾಂಚನ ಇದೆಯಲ್ಲ, ಅದು ಬೇರೆ ಯಾರಿಗೂ ಸಿಗುವುದಿಲ್ಲ. ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ಆ ತರದ ಪ್ರೀತಿ ಸಿಗುತ್ತೆ ಅಂತ ನಾನು ಭಾವಿಸುವುದಿಲ್ಲ. ನೀವು ನಮ್ಮನ್ನ ಗೌರವಿಸಿದ್ದೀರಿ ಎಲ್ಲರೂ ಕೂಡಿಕೊಂಡು, ಬಹಳ ಸಂತೋಷದ ವಿಚಾರ. ನಿಮಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ನನ್ನ ಎಲ್ಲ ಅಧ್ಯಾಪಕರ ಪರವಾಗಿ, 3 ಜನ ಸ್ನೇಹಿತರ ಪರವಾಗಿ ಕೂಡ ನಮ್ಮಲ್ಲಿ 3 ಜನ, ನೀವು ಸ್ವಲ್ಪ ಆಗ್ಬೋದು. ಯಾಕೆ ಗೊತ್ತಾ, ನಮ್ಮ ಇಬ್ಬರ ಕೂದಲು ಹೋಗಿದೆ. ಇದಕ್ಕೆ ಕಾರಣ ವಿದ್ಯಾರ್ಥಿಗಳು ನಮ್ಮ ಕೂದಲು ತೆಗೆದದ್ದು ಅಂತಲ್ಲ. ನನ್ನ ತಂದೆಗೆ ಕೂದಲಿರ್ಲಿಲ್ಲ, ನನಗೆ ಕೂದಲಿರ್ಲಿಲ್ಲ. ತಾವು ಹೇಗೆ ಚಂದ್ರನ? ಹಾಗೇನೆ ನೀವು ತುಂಬಾ ಚಂದ ಇದ್ದೀರಿ, ಕೂದಲು ಚೆನ್ನಾಗಿದೆ. ಅದಕ್ಕೆ ನಿಮ್ಮ ಹೆಂಡತಿಯ ಕಾರಣ ಇರ್ಬೋದು ಕಾಣ್ತದೆ ಅಲ್ವಾ? ಇರ್ಬೋದು, ಇರ್ಲಿ, ಓಕೆ, ಒಳ್ಳೆಯದೇ ಆಯ್ತು. ನಮ್ಮ ಈ ಒಟ್ಟು ಸಂದರ್ಭದಲ್ಲಿ ನಾಳೆ ನಡ್ಕೊಂಡು ಹೋಗುವಾಗ ಅವರು ನನ್ನ ಮೇಷ್ಟ್ರು, ನನ್ನ ಗುರುಗಳು ಅಂತ ಹೇಳುವ ಒಬ್ಬ ವಿದ್ಯಾರ್ಥಿ ಮುಂದೆ ಬಂದ್ರು, ಅದಕ್ಕಿಂತ ದೊಡ್ಡ ಸಂಪತ್ತು ಇದೆ ಅಂತ ನಾನು ಶಿಕ್ಷಣಾಧಿಕಾರಿ ಅವರಿದ್ದಾರೆ. ನನಗೆ ಅವರಿಗೆ ತುಂಬಾ ಹಿಂದಿನ ಸ್ನೇಹ ಪರಿಚಯ ಇತ್ತು ಈಶ್ವರವರಿಗೆ. ಮಧ್ಯದಲ್ಲಿ ನಾವು ದೂರ ಆದ, ನಾನು ಸಿಟಿ ಕಡೆ ಹೋದೆ, ನೀವು ತಾಲೂಕು ಕಡೆ ಬಂದ್ರಿ, ಮಂಗಳೂರಿಯ ಕಡೆ ನೀವು ಸೇರಿಕೊಂಡ್ರಿ, ನಾವು ಆ ಕಡೆ ಸೇರಿಕೊಂಡ್ವಿ. ಸೊ ಈ ಎಲ್ಲ ತಲೆಮಾರುಗಳಿಂದ ನಾವು ನಡ್ಕೊಂಡು ಬಂದದ್ದು ಅಷ್ಟೇ. ನಿಮ್ಮ ಹಬ್ಬಕ್ಕ ಉತ್ಸವ ಸಮಿತಿ ಎಲ್ಲ ಸ್ನೇಹಿತರಿಗೂ ಸಂತೋಷದ ವಂದನೆಗಳು ಪ್ರೀತಿಪೂರ್ವಕವಾಗಿ. ಹಬ್ಬಕ್ಕನ ಬಗ್ಗೆ ಒಂದೇ ಒಂದು ವಾಕ್ಯ. ಬಹಳಷ್ಟು ಜನ ಇದ್ದಾರೆ, ಬಹಳಷ್ಟು ಜನ. ಒಮ್ಮೆ ನಾವು ಹಬ್ಬಕ್ಕನ ನೆನೆಯುವುದು ಬೇಡವಾ? 16ನೇ ಶತಮಾನದ ದಿವ್ಯ ಚೇತನ ಇದೆಯಲ್ಲ, ಎಲ್ಲಾ ಸಮುದಾಯದವರ ಒಟ್ಟಿಗೆ ಸೇರಿಕೊಂಡು. ಇವತ್ತು ಉಳ್ಳಾಳ ಅಂದ್ರೆ ಸ್ವಲ್ಪ ಹಾಗೆ ಸ್ವಲ್ಪ ಹೀಗೆ ಅಂತ ಹೇಳ್ತೇನೆ ನಾನು, ಅದು ಏನಂತ ಹೇಳುವುದಿಲ್ಲ. ಆದ್ರೆ ಹಬ್ಬಕ್ಕ ಅವರ ಬದುಕನ್ನ ನಾನು ವಿದ್ಯಾರ್ಥಿ ದಶೆಯಲ್ಲಿ ಓದಿದ್ದೆ. ಮತ್ತೆ ತಮಾಷೆಗೆ ಹೆಂಗಸರೊಟ್ಟಿಗೆ ಮಾತಾಡುವಾಗ ಅಥವಾ ಹುಡುಗರ ನೀ ಈ ಮಲ್ಲ ಹಬ್ಬಕ್ಕ ರಾಣಿ ಲೆಕ್ಕ ಮಲ್ಪೋಗ್ತವೆ ಅಂತ ಹೇಳುವ ಮಾತಿದೆ. ಅದು ಏನಂದ್ರೆ ಹಬ್ಬಕ್ಕನ ಶೌರ್ಯ ಮಾತಾಡಿದ್ರು. ಶೌರ್ಯ ಮತ್ತು ಅವ್ರು ಎಲ್ಲರೊಟ್ಟಿಗೆ ಹೊಂದಿಕೊಂಡು, ಅವ್ರು ಯಾರೊಟ್ಟಿಗೆ ವ್ಯಾಪಾರ ಮಾಡ್ತಾ ಇದ್ರು, ಯಾರೊಟ್ಟಿಗೆ ಸೈನ್ಯವನ್ನು ಕಟ್ತಾ ಇದ್ರು, ಯಾರೊಟ್ಟಿಗೆ ಅವರ ಹಣಕಾಸು ವ್ಯವಸ್ಥೆ ಇತ್ತು, ಅವೆಲ್ಲವನ್ನು ನೋಡಿದ್ರೆ ಅದರಲ್ಲಿ ಬಹಳಷ್ಟು ಜನ ಮುಸ್ಲಿಂ ಬಂಧುಗಳಿದ್ರು. ಮೇಡಮ್ ಹೇಗಿದ್ದೀರಿ? ಬಹಳಷ್ಟು ಜನ ಮುಸ್ಲಿಂ ಬಂಧುಗಳಿದ್ರು. ನಮಗೆ ಅನಿಸಿದಾಗ ಚೌಟ ಮನೆತನ, ಆ ಜೈನ ಮನೆತನ ಮತ್ತು ನಮ್ಮ ಒಟ್ಟು ಮಣ್ಣಿನ ಸಂಪತ್ತು, ಒಟ್ಟು ಮಣ್ಣಿನ ಪ್ರೀತಿ, ಇವೆಲ್ಲಕ್ಕೂ ಕೂಡ ಯಾವತ್ತೂ ಕೂಡ ಜಾತಿಯ ಧರ್ಮದ ಬೆಲೆಯನ್ನ ಹಬ್ಬಕ್ಕೆ ಅವರು ಕೊಟ್ಟಿಲ್ಲ. ಅವರ ಸಂಸಾರದಲ್ಲಿ ಏರುಪೇರು ಆಗಿರ್ಬೋದು, ಅದು ಆ ಕಾರಣಕ್ಕಾಗಿ ಅಲ್ಲ. ಬಹಳ ಚೆನ್ನಾಗಿ ಅವರು ಎಲ್ಲರನ್ನು ಸಮಾಜದ ಎಲ್ಲಾ ಸಮುದಾಯಗಳನ್ನು ಅತ್ಯಂತ ಪ್ರೀತಿಯಿಂದ, ಒಬ್ಬ ನಿಜ ನಾಯಕನ ಲಕ್ಷಣ ಅಂದ್ರೆ ಹಾಗೆ. ಒಬ್ಬ ನಿಜ ನಾಯಕ ಎನ್ನುವುದು, ಆ ನಾಯಕತ್ವ ಎನ್ನುವುದು ಅದು ಆ ಮೇಡಮ್ ಅವರಲ್ಲಿ ಆ 16ನೇ ಶತಮಾನದ ವಿದ್ಯಾಭ್ಯಾಸ ಹೆಚ್ಚಿಗಿರಲಿಲ್ಲ, ವ್ಯಾವಹಾರಿಕ ಜ್ಞಾನವೂ ಬಹಳಷ್ಟು ಇರಲಿಲ್ಲ. ಆಕಸ್ಮಿಕವಾಗಿ ಅವರು ರಾಣಿ ಆಗ್ತಾರೆ. ಆದ್ರೆ ಆ ಎಲ್ಲರನ್ನು ಕಟ್ಟಿಕೊಂಡು ಹೋಗುವಂತ ಆ ಒಂದು ಕ್ರಮ ಇದೆಯಲ್ಲ, ಆ ಒಂದು ಮೌಲ್ಯ ಇದೆಯಲ್ಲ, ಆ ಒಂದು ಪ್ರೀತಿ ಇದೆಯಲ್ಲ, ಆ ಸಂಘಟನೆಯ ಶಕ್ತಿ ಇದೆಯಲ್ಲ, ಅದು ಎಲ್ಲ ನಮ್ಮ ಅಮ್ಮಂದಿರಲ್ಲಿ ಇರಬೇಕು ಅಂತ ನಾನು ಭಾವಿಸ್ತೇನೆ. ನಾನು ಯಾವತ್ತೂ ಹೇಳೋದು, ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ ಒಂದು ಸಮುದಾಯ, ಒಂದು ಸಮಾಜ, ಒಂದು ದೇಶ ಹಾಳಾಗತ್ತೆ. ಒಬ್ಬ ಡಾಕ್ಟರ್ ತಪ್ಪು ಮಾಡಿದ್ರೆ ಒಬ್ಬ ಪೇಷಂಟ್ ತೀರಿ ಹೋಗ್ಬೋದು. ಒಬ್ಬ ಬ್ಯಾಂಕ್ ಅಕೌಂಟೆಂಟ್ ತಪ್ಪು ಮಾಡಿದ್ರೆ 1-2-3 ಲೆಕ್ಕ ತಪ್ಪಬಹುದು, ಅದನ್ನ ಸರಿ ಮಾಡ್ಕೊಳ್ಬಹುದು.
ಆದರೆ ಒಬ್ಬ ಅಧ್ಯಾಪಕ ತಪ್ಪು ಮಾಡಿದ್ರೆ ಅದು ಇಡೀ ಸಮುದಾಯ ಹಾಳಾಗತ್ತೆ ಎನ್ನುವುದನ್ನು ನಾವು ನೆನಪಿಟ್ಟುಕೊಳ್ಬೇಕೆಲ್ಲ. ನನ್ನ ಕಿರಿಯ ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ನನ್ನ ಪ್ರಾರ್ಥನೆ ಅದು. ಮತ್ತೆ ಮೇಡಮ್ಗಳು ಮನೆಯಲ್ಲಿ ಮಕ್ಕಳನ್ನ ಮೊದಲ ಪಾಠಶಾಲೆ ಮನೆಯಲ್ಲಿ ಆ ತರದಲ್ಲಿ ನಮ್ಮ ಮಕ್ಕಳನ್ನ ಕಟ್ಟುವ ಸಮಾಜಕ್ಕೆ ಭಾರತೀಯ ಭವ್ಯ ಪರಂಪರೆಯ ನೀವು ನಾಡಗೀತೆಯಲ್ಲಿ ಹೇಳಿದ್ರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ. ಅದು ಏನ್ ಮೇಡಮ್ ಅದು? ಕುವೆಂಪು ಅವರು ಬರೆಯುವಾಗ ಅದಕ್ಕೆ ಇಷ್ಟೊಂದು ಮೌಲ್ಯ ಈ ದಿನಗಳಲ್ಲೂ ಸಿಗ್ಬೋದು ಅಂತ ಅವರು ಅಂದುಕೊಂಡಿದ್ರು ನನಗೆ ಗೊತ್ತಿಲ್ಲ. ಅವರು ಇಂಗ್ಲಿಷ್ನವರಿಂದ ಪ್ರೇರಿತರಾಗಿ ಆ ಪದ್ಯವನ್ನು ಬರೀತಾರೆ. ಇಂಗ್ಲಿಷ್ನವರಿಂದ ಒಬ್ಬ ಮೌರಿಸ್ ಅಂತ ಹೇಳೋ ಒಬ್ಬ ಇಂಗ್ಲಿಷ್ ಶಿಕ್ಷಣ ತಜ್ಞರಿಂದ ಪ್ರೇರಿತರಾಗಿ ನೀನು ಕನ್ನಡದಲ್ಲಿ ಬರೆದು ಬೇಡ, ಇಂಗ್ಲಿಷ್ನಲ್ಲಿ ಬರೀ, ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅಂತ ಹೇಳಿಕೊಂಡು ಆ ತರದಲ್ಲಿ ಬಂದ ಆ ಕಾಲಘಟ್ಟದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅವ್ರು ಬರೀಬೇಕಾದ್ರೆ, ಇವತ್ತು ನಾವು ಕುಪ್ಪಳ್ಳಿಗೆ, ಶಿವಮೊಗ್ಗಕ್ಕೆ ಹೋಗ್ಲಿ, ನಾವು ಇವತ್ತು ಮೈಸೂರಿಗೆ ಹೋಗ್ಲಿ, ಧಾರವಾಡಕ್ಕೆ ಹೋಗ್ಲಿ, ಕರ್ನಾಟಕ ಯಾವ ಭಾಗಕ್ಕೂ ಹೋಗ್ಲಿ, ದೇಶದ ಯಾವ ಭಾಗಕ್ಕೆ ಹೋಗ್ಲಿ, ಜಗತ್ತಿಗೆ ಹೋಗ್ಲಿ, ಆ ಸರ್ವಧರ್ಮ ಸಮನ್ವಯಗಾರರಾಗಿ ನಮ್ಗೆ ಇವತ್ತು ಅವತ್ತು ಹಬ್ಬಗೆ ಕಂಡಿದ್ದಾರೆ, ಇವತ್ತು ಕುವೆಂಪು ಕಾಣ್ತಾರೆ. ನಾವು ನೀವೆಲ್ಲರೂ ಕಾಣಬೇಕು. ವಂದನೆಗಳು. ಗುರುವಿನ ಗುಲಾಮನಾಗುವ ತನಕ ದೊರೆಯುವನ್ನ ಮುಕುತಿ ಎಂಬ ಸತ್ಯದೊಂದಿಗೆ ತುಂಬಿದಂತಹ ಇಸ್ಮಾಯಿಲ್ ಸರ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಸರ್ ಹೇಳಿದ ಹಾಗೆ ಅಂದಿನ ಶತಮಾನದಲ್ಲಿ ಪೋರ್ಚುಗೀಸರ ಪಾಲಿಗೆ ಸಿಂಪಿಲಿಯಾಗಿ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಉಳ್ಳಾಲದಲ್ಲಿ ಸರ್ವ ಧರ್ಮದವರು, ಅದು ಕುಟ್ಟಿಪೋಕರ ಇರ್ಬೋದು, ತಿಮ್ಮಣ್ಣ ಆಗಿರ್ಬೋದು, ಚೆನ್ನಮರಕಾಲ, ಎಲ್ಲ ಧರ್ಮದವರ ಜೊತೆ ಸೇರಿಕೊಂಡಂತಹ ಇತಿಹಾಸ ಇವತ್ತು ಇತಿಹಾಸದ ಮರೆಯಾಗಿದೆ. ನನ್ನೆಲ್ಲ ಶಿಕ್ಷಕ ಮಿತ್ರರಲ್ಲಿ ವಿನಂತಿ, ಪಿಯತ್ರೋ ದೆಲವಿಲ್ಲ ಎಂಬ ಇಟಲಿಯ ದಾರ್ಶನಿಕನ ಒಂದು ಪುಸ್ತಕದಲ್ಲಿ ಮಾತ್ರ ಹಬ್ಬಕ್ಕಳ ಇತಿಹಾಸ ಗೋಚರಿಸ್ತಾ ಇದೆ ಅಂತ ಹೇಳಿ ಇವತ್ತು ವಿಮರ್ಶಕರು ಹೇಳ್ತಾ ಇದ್ದಾರೆ. ಇವತ್ತು ನಾವು ನೀವೆಲ್ಲರೂ ಕೂಡ ಹಬ್ಬಕ್ಕ ಉತ್ಸವ ಸಮಿತಿಯ ಬೆಂಗಾವಲಾಗಿ ಬೆನ್ನೆಲುಬಾಗಿ ನಮ್ಮ ಜೊತೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಹಬ್ಬಕ್ಕಳ ಇತಿಹಾಸವನ್ನ ಮತ್ತಷ್ಟು ಪ್ರೇರಿತವಾಗಿರ್ತಾರೆ ಅಂತ ಹೇಳ್ತಾ, ಇದೀಗ ಸನ್ಮಾನಿತರು ನನ್ನ ಅತ್ಯಂತ ಪ್ರೀತಿಯ ಶಿಕ್ಷಕರು, ಸನ್ಮಾನ್ಯ ಸಿರಿಲ್ ವೇಗಸ್ ನಿವೃತ್ತ ಮುಖ್ಯ ಶಿಕ್ಷಕರು, ಸಂತ ಸೆಬಾಸ್ಟಿಯನ್ ಅನುದಾನಿತ ಪ್ರೌಢಶಾಲೆ ಇವರ ಮನದ ಮಾತುಗಳಿಗಾಗಿ ವೇದಿಕೆ. ಇವತ್ತು ನಾನು ಬಹಳ ಖುಷಿ ಪಟ್ಟಿದ್ದೇನೆ. ಯಾಕೆಂದ್ರೆ ನನಗೆ ಪ್ರಪ್ರಥಮ ಸನ್ಮಾನ ಇದು. ಶಾಲೆಯಲ್ಲಿ ಒಂದು ಸನ್ಮಾನ ತಕ್ಕ ಮಟ್ಟಿಗೆ ಮಾಡಿದ್ರು, ಆದರೂ ನನಗೆ ಇಂಥ ಸನ್ಮಾನ ಸಿಗಲಿಲ್ಲ. ನನ್ನ ಜೀವಮಾನದಲ್ಲಿಯೇ ನಾನು ಪ್ರಥಮ ಸನ್ಮಾನ ಇವತ್ತು ಪಡೀತಾ ಇದ್ದೇನೆ. ಯಾಕೆಂದ್ರೆ ನಾನು ಸನ್ಮಾನ ಪಡೆಯಲಿಕ್ಕೆ ಯಾವತ್ತೂ ಇಷ್ಟಪಟ್ಟವನಲ್ಲ. ನನಗೆ ಬೇಡ, ಇನ್ನೊಬ್ಬರು ನನ್ನನ್ನು ಗುರುತಿಸುವುದೇ ಬೇಡ. ಆದರೆ ನನಗೆ ಮುಖ್ಯವಾಗಿ ಬೇಕಾದದ್ದು ನನ್ನ ಸೇವೆ, ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಕೂಡಿದ ಸೇವೆ ನನಗೆ ಬಹಳ ಮುಖ್ಯವಾದದ್ದು. ಅದರಿಂದ ನಾನು ಬಹಳಷ್ಟು ತೃಪ್ತಿ ಪಟ್ಟಿದ್ದೇನೆ. ಏನೂ ಆಗಲಿ, ಇವತ್ತು ಇಲ್ಲಿಯ ಉಳ್ಳಾಳ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯವರು ಮೂವರನ್ನೂ ಗುರುತಿಸಿ ತ್ರಿಮೂರ್ತಿಗಳನ್ನು ಇವತ್ತು ಸನ್ಮಾನಿಸಿದ್ದೀರಿ. ನಿಮಗೆ ಎಲ್ಲರಿಗೂ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಶಿಕ್ಷಕ ವೃತ್ತಿ ಬಹುಶಃ ನನ್ನ ಪ್ರಕಾರ ಎಲ್ಲ ವೃತ್ತಿಗಳಿಗಿಂತಲೂ ಉತ್ತಮ ವೃತ್ತಿ. ಏನು ಹೇಳ್ತಾರ ಗೊತ್ತಿಲ್ಲ, ನನ್ನ ಅಭಿಪ್ರಾಯ. ಯಾಕೆಂದ್ರೆ ಇದರಲ್ಲಿ ಹೆಚ್ಚಿನ ಜವಾಬ್ದಾರಿ ಇಲ್ಲ. ನಮಗೆ ಕೊಟ್ಟಂತಹ ಡ್ಯೂಟಿ ಇಷ್ಟೇ. ಒಬ್ಬ ವಿದ್ಯಾರ್ಥಿಯನ್ನು ನಮ್ಮಲ್ಲಿ ಕೊಟ್ಟಿದ್ದಾರೆ, ಅವನನ್ನು ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ ಬೆಳೆಸುವುದು ಇದು ನನ್ನ ಕರ್ತವ್ಯ ಎಂದು ನಾನು ಭಾವಿಸಿದ್ದೇನೆ. ಅದರಂತೆ ನಾನು ಅನೇಕ ವಿದ್ಯಾರ್ಥಿಗಳನ್ನು, ನಮ್ಮ ಧನಲಕ್ಷ್ಮಿ ಮೇಡಮ್ ಹೇಳಿದ್ರು, ನಾನು ಸುಮಾರು 37 ವರ್ಷಗಳಿಂದ ತೊಕ್ಕೊಟ್ಟು ಪರಿಸರದಲ್ಲಿ ಸಂತ ಸೆಬಾಸ್ಟಿಯನ್ ಪ್ರೌಢಶಾಲೆಯಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಇದ್ದೇನೆ. ಬಹುಶಃ ನನ್ನ ಪರಿಚಯ ಅನೇಕರಿಗೆ ಇರಬಹುದು. ನನಗೆ ವಿದ್ಯಾರ್ಥಿಗಳು ಸಿಕ್ಕಿದ ತಕ್ಷಣ ಬಹಳ ಖುಷಿಯಾಗೋದು. ನಾನಿವತ್ತು ಅಡ್ಯಾರಗಟ್ಟೆಯಿಂದ ಒಳದಾರಿಯಾಗಿ ಬಂದೆ. ಬಿಸ್ರೋಡಿನಿಂದ ಬರುವಾಗ ನನಗೆ ದಾರಿ ಎಲ್ಲಿಯೋ ಒಂದು ಕಡೆ ಕನ್ಫ್ಯೂಷನ್ ಆಯಿತು. ನಾನೊಂದು ಕಡೆ ನನ್ನ ಗಾಡಿ ನಿಲ್ಲಿಸಿದೆ, ಒಂದು ಆಟೋ ಬರ್ತಾ ಇತ್ತು. ಆಟೋದವನ ಹತ್ರ ಕೇಳಿದೆ, ಸಿರಿಲ್ ಸರ್ ನೀವಾ? ನನಗೆ ಬಹಳ ಖುಷಿ ಆಯಿತು. ಸ್ವಲ್ಪ ಮುಂದೆ ಹೋಗಿ ಅವ ನಿಲ್ಲಿಸಿದ, ನಾನು ನಿಂತೆ. ಸರ್ ನಿಮ್ಮ ಸ್ಟೂಡೆಂಟ್ ಸರ್ ನಾನು. ನನಗೆ ಬಹಳ ಖುಷಿ ಆಯಿತು. ನಾನು ಎಲ್ಲಿ ಹೋದರೂ ಕೂಡ ಸೆಂಟ್ರಲ್ ಮಾರ್ಕೆಟಿಗೆ ಹೋದರೆ ನನಗೆ ಎಲ್ಲವೂ ಫ್ರೀ ಕೊಡ್ತಾರೆ, ತಮಾಷಲ್ಲ. ಬಂದರಿಗೆ ಹೋದರೆ ಎಲ್ಲರೂ ನನ್ನ ಜೊತೆ ಸೇರ್ತಾರೆ.
ಫಾದರ್ ಮುಲ್ಲಾಸ್ ಹಾಸ್ಪಿಟಲ್ಗೆ ಹೋಗಿದ್ರೆ ಎಲ್ಲರೂ ಅವರವರ ಡ್ಯೂಟಿ ಬಿಟ್ಟು ಬರ್ತಾರೆ. ಅವರನ್ನೆಲ್ಲ ನೋಡುವಾಗ ತುಂಬಾ ಖುಷಿ ಆಗ್ತದೆ. ಅದಕ್ಕಾಗಿ ಶಿಕ್ಷಕ ವೃತ್ತಿ ಎಂಬುದು ಒಂದು ಒಳ್ಳೆಯ ಗೌರವವನ್ನು ಪಡೆಯುವಂತಹ ಒಂದು ವೃತ್ತಿಯಾಗಿರುತ್ತದೆ. ಉಳಿದ ವೃತ್ತಿಗಳಲ್ಲಿ ಗೌರವ ಸಿಗುವುದಿಲ್ಲ ಅಂತೇಳಿ ನಾನು ಹೇಳುವುದಿಲ್ಲ, ಆದರೆ ತುಂಬಾ ಜವಾಬ್ದಾರಿಗಳಿವೆ. ನಮ್ಮಲ್ಲಿ ಜವಾಬ್ದಾರಿಗಳು ಕಡಿಮೆ. ಯಾಕೆಂದ್ರೆ ವಿದ್ಯಾರ್ಥಿಗಳೊಂದಿಗೆ ಬೆಳಿಗ್ಗೆ ಸೇರಿದ್ರೆ ಸಂಜೆ ಆದದ್ದೇ ಗೊತ್ತಾಗೋದಿಲ್ಲ. ಹೌದಲ್ಲ ಸರ್? ಖಂಡಿತ ಹೌದು. ನಾನು ಮನೆಯಿಂದ 6 ಗಂಟೆಗೆ ಮನೆ ಬಿಡ್ತೇನೆ. ನನ್ನ ಮಿಸಸ್ ನನಗೆ ಜೋರು ಮಾಡೋದು ಯಾವಾಗಲೂ, ಶಾಲೆ 9 ಗಂಟೆಗೆ, ನೀವು 6 ಗಂಟೆಗೆ ಹೊರಡ್ತೀರಿ ಅಂತೇಳಿ. ಖಂಡಿತವಾಗಿ ನಾನು ಈಗ ಅಲ್ಲ, ನಾನು ತೊಕ್ಕೊಟ್ಟು ಶಾಲೆಗೆ ಸೇರಿದ ವರ್ಷದಿಂದ ಬೆಳಿಗ್ಗೆ 6 ಗಂಟೆ ಮನೆ ಬಿಡುವುದು, ಸಂಜೆ 6 ಗಂಟೆಗೆ ಮನೆ ಸೇರುವುದು. ಅದು ಕೂಡ ಶನಿವಾರ ನನಗೆ ಫುಲ್ ಡೇ. ಈಗ ಮಳೆಯ ರಜೆಯನ್ನು ಸರಿದೂಗಿಸ್ಲಿಕ್ಕೆ ಫುಲ್ ಡೇ ಮಾಡಿದ್ದಾರೆ. ಇಲ್ಲ, ನಾನು ಮೊದಲು ಶನಿವಾರ ಫುಲ್ ಡೇ ಶಾಲೆಯಲ್ಲಿ ಇದ್ದು ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅವರಿಗೆ ನಾನು ಎಕ್ಸ್ಟ್ರಾ ಕೋಚಿಂಗ್ ಕೊಡ್ತಾ ಇದ್ದೆ. ಬೆಳಿಗ್ಗೆ ಕೂಡ ನಾನು ಯಾಕೆ ಬೇಗ ಬರ್ತಾ ಇದ್ದೆ, ನನಗೆ ಕೆಲವು ವಿದ್ಯಾರ್ಥಿಗಳಿದ್ರು, ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳುವಂತಹ ಕೆಲವು ವಿದ್ಯಾರ್ಥಿಗಳಿದ್ರು. ಅವರಿಗೆ ನಾನು ಬೆಳಿಗ್ಗೆ 1 ಗಂಟೆ ಪ್ರತಿದಿನ ತರಬೇತಿ ಕೊಡ್ತಿದ್ದೆ. ಕೆಲವರು ಬೆಳಿಗ್ಗೆ ಲೇಟ್ ಬರ್ತಾರೆ, ಅವರಿಗೆ ನಾನು ಸಂಜೆ 1 ಗಂಟೆ ತರಬೇತಿ ಕೊಡ್ತಿದ್ದೆ. ಇದು ನಮ್ಮ ಶಾಲೆಯ ಅಧ್ಯಾಪಕರಿಗೂ ಕೆಲವರಿಗೂ ಗೊತ್ತಿಲ್ಲ. ಕೆಲವರು ನನ್ನನ್ನು ಗುರುತಿಸಿದ್ದಾರೆ, ಆದರೆ ಹೆಚ್ಚಿನ ಅಧ್ಯಾಪಕರಿಗೆ ಅದೂ ಗೊತ್ತಿರಲಿಲ್ಲ. ಯಾಕಂದ್ರೆ ನನಗೆ ಪ್ರಚಾರ ಬೇಡ, ವಿದ್ಯಾರ್ಥಿ ಕಲಿತು ಮುಂದೆ ಹೋಗಬೇಕು ಎಂಬುದು ನನ್ನ ಒಂದು ಆಸೆ ಆಗಿತ್ತು. ಈಗ ನನಗೆ ಶಾಲೆಯಿಂದ ನಾನು ಹೊರಗೆ ಉಳಿದಿದ್ದೇನೆ, ತುಂಬಾ ಬೇಸರ ಆಗ್ತಾ ಇದೆ. ಶಾಲೆಯ ವಾತಾವರಣವನ್ನು ನೆನಪು ಮಾಡ್ತಾ ನಾನು ದಿನ ಕಳೀತಾ ಇದ್ದೇನೆ. ನನ್ನ ಮನೆಯ ಪಕ್ಕದಲ್ಲಿ ಒಂದು 2-3 ಶಾಲೆಗಳಿವೆ. ಬೆಳಿಗ್ಗೆ ವಿದ್ಯಾರ್ಥಿಗಳು ಬರುವಾಗ ನಾನು ದಿನಾಲು ಮನೆ ಬಿಟ್ಟು ಹೊರಗೆ ಬರೋದು, ರಸ್ತೆಯಲ್ಲಿ ನಿಂತು ಆ ಮಕ್ಕಳನ್ನು ನೋಡುವುದು, ಖುಷಿ ಆಗ್ತದೆ. ಇದು ಖಂಡಿತ ಒಂದು ಒಳ್ಳೆಯ ಪ್ರಾಮಾಣಿಕ ಅಧ್ಯಾಪಕನಿಗೆ ಆಗುವಂತಹ ಅನುಭವ ನನಗೆ ಆಗ್ತಾ ಇದೆ. ಹಾಗಾಗಿ ನನ್ನನ್ನು ಇಲ್ಲಿ ಗುರುತಿಸಿದ್ದೀರಿ, ನನಗೆ ಬಹಳ ಖುಷಿ ಆಯಿತು. ನಾನು ಹೆಚ್ಚಿಗೆ ಮಾತಾಡ್ತಾ ಇಲ್ಲ. ನೀವು ನನಗೆ ಸನ್ಮಾನ ಮಾಡಿದ್ದಕ್ಕೆ ನಿಮಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನನ್ನ ಧನಲಕ್ಷ್ಮಿ ಮೇಡಮ್ ಇದ್ದಾರೆ, ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಬಹಳಷ್ಟು ಅದ್ಭುತವಾಗಿ ಅಧ್ಯಾಪಕ ವೃತ್ತಿಯ ಬಗ್ಗೆ ನಿಮಗೆ ಮಾತನ್ನು ಹೇಳಿದ್ದೀರಿ. ಯಾಕಂದ್ರೆ ಎಲ್ಲರೂ ಮಾಜಿ ಆಗ್ಲಿಕ್ಕೆ ಇದೆ, ಆದರೆ ಅಧ್ಯಾಪಕ ಎಂಬವರು ಮಾಜಿ ಆಗ್ಲಿಕ್ಕೆ ಇಲ್ಲ ಅಂತೇಳಿ ಹೇಳ್ತಾರೆ. ಯಾವಾಗಲೂ ಮಾಸ್ಟರ್ ಮನೆ ಅಂತೇಳಿ ಮಾತ್ರ ಹೇಳುದಿಲ್ಲ, ದುಂಬುದ ಮಾಸ್ಟರ್ ಅಂತ ಹೇಳುದಿಲ್ಲ, ಮಾಸ್ಟರ್ ಮನೆ ಅಂತ ಹೇಳುದು ಅಂತ. ಅವ್ರು ರಿಟೈರ್ಡ್ ಆದ್ರು, ಅವ್ರು ಪುನಃ ಮರಣ ಹೊಂದಿದವರು ಮಾಸ್ಟರ್ ಮನೆ ಅಂತ ಹೇಳ್ತಾರೆ ಅಂತೇಳಿ ನಮಗೆ ತಿಳಿದೆ ಅಂತ. ಅಭಿನಂದನೆಗಳು ಸರ್, ತಮಗೆ ಧನ್ಯವಾದಗಳು. ಇದೀಗ ನಮ್ಮೊಟ್ಟಿಗಿದ್ದಾರೆ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಸನ್ಮಾನ್ಯ HR ಈಶ್ವರ್ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಎಂದು ಕೇಳಿಕೊಳ್ತಾರೆ. ಅಲ್ಲಿ ಮಾತಾಡಿ ಸರ್. ಎಲ್ಲರಿಗೂ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ಈ ದಿನ ನಮ್ಮ ಉಳ್ಳಾಳ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ವತಿಯಿಂದ ನಮ್ಮ ನೆಚ್ಚಿನ ಹಿರಿಯವರು ಬಳಪ ಹಿಡಿದ ಭಗವಂತ ಇರುತ್ತಾನೆ ನಿಮ್ಮ ಸುತ್ತ ಅಂತ 2 ಹಾಡುಗಳನ್ನು ಹಾಕಿದ್ರು ನಿಮಗೆ ಸನ್ಮಾನ ಮಾಡುವಂಥ ಸಂದರ್ಭದಲ್ಲಿ. ನನಗೊಂಥರ ಒಳಗಡೆ ಮೈ ರೋಮಗಳೆಲ್ಲ ನಿಂತ್ಕೊತಾ ಇತ್ತು, ಕಣ್ಣಲ್ಲಿ ಸ್ವಲ್ಪ ಲೈಟ್ ನೀರು ಬರ್ತಾ ಇತ್ತು. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದಾಗ ನಾವು ಸಾಮಾನ್ಯವಾಗಿ ದೇವರ ಹತ್ರ ನಾವು ಬೇಡ್ಕೋಬೇಕಾದಾಗ ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ, ಮೈಯೆಲ್ಲ ಒಂಥರ ಆಗ್ತಿರ್ತದೆ. ಆ ಒಂದು ಫೀಲಿಂಗ್ಸು ನನಗೆ ಆಗ್ತಾ ಇತ್ತು. ಹಾಗಾಗಿ ಈ ದಿನ ಏನು ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಸಾಕ್ಷಾತ್ ಶಿವ ಪರಮೇಶ್ವರನಿಗೆ ಹೋಲಿಕೆ ಮಾಡ್ತಾರಲ್ಲ, ಬ್ರಹ್ಮ ವಿಷ್ಣು ಶಿವನಿಗೆ ಹೋಲಿಕೆ ಮಾಡ್ತಾರಲ್ಲ, ಆ ರೀತಿಯಲ್ಲಿ ಅವರಿಗೆ ಸಮನಾದಂತಹ ಈ ದಿನ ನಮ್ಮ KR ಚಂದ್ರ ಸರ್ ಅವರಿಗೆ, ಡಾಕ್ಟರ್ ಇಸ್ಮಾಯಿಲ್ ಸರ್ ಅವರಿಗೆ, ಮತ್ತೆ ನಮ್ಮ ಸಿರಿಲ್ ಸರ್ ಅವರಿಗೆ ಸನ್ಮಾನ ಮಾಡಿದ್ದಾರೆ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಈ ಒಂದು ವೇದಿಕೆಯಲ್ಲಿ ನಮ್ಮ ರಾಜು ಮಗವೇರು ಸರ್ ಅವರಿದ್ದರು, ಜಯರಾಮ್ ಶೆಟ್ಟಿ ಸರ್ ಅವರಿದ್ದರು, ಜೊತೆಗೆ ನಮ್ಮ ಸದಾನಂದ ಬಂಗೇರ ಸರ್ ಅವರಿದ್ದರು, ಐದಾರ್ ಪರ್ತಿಪಾಡಿ ಸರ್ ಅವರಿದ್ದರು,
ದಿನಕರ್ ಉಳ್ಳಾಳ್ ಸರ್ ಅವರಿದ್ರು, ಧನಲಕ್ಷ್ಮಿ ಗಟ್ಟಿ ಮೇಡಮ್ ಮತ್ತೆ ಆನಂದ್ ಸರ್ ಎಲ್ಲರೂ ಸೇರ್ಕೊಂಡು ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತದೆ ನಿಜವಾಗ್ಲು. ಈ 3 ಜನ ಮಾತಾಡಿದ್ರಲ್ಲ, ಆ ಮಾತಾಡಿರುವಂತ ಒಂದೊಂದು ಮಾತುಗಳು ಕೂಡ ನಮಗೆ ಮೆದುಳಿಗೆ ನಮಗೆ ತಲುಪ್ತದೆ, ಹೃದಯದಿಂದ ಮೆದುಳಿಗೆ ತಲುಪ್ತದೆ. ನಮ್ಮ ಶಿಕ್ಷಕ ವೃತ್ತಿ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಾಗೋದಿಲ್ಲ. ಏನಾದರೂ ನಮ್ಮ ಭಾರತ ದೇಶದಲ್ಲಿ ಯಾರು ಕೂಡ ನಮ್ಮ ಶಿಕ್ಷಕರು ಪ್ರಶಸ್ತಿಗೋಸ್ಕರ ಅವರು ಕೆಲಸವನ್ನು ಮಾಡೋದಿಲ್ಲ. ಒಂದು ರೀತಿ ನಮ್ಮ ದೇಶದ ರೈತ, ನಮ್ಮ ದೇಶದ ಸೈನಿಕ, ನಮ್ಮ ದೇಶದ ಶಿಕ್ಷಕ, ಅವ್ರು ಯಾವತ್ತು 3 ಜನರು ಕೂಡ ಅವರ ಸೇವೆಯನ್ನು ಸಲ್ಲಿಸಬೇಕಾದಾಗ ನನಗೆ ಯಶಸ್ಸು ಸಿಗ್ತದೆ, ನನ್ನನ್ನು ಯಾರಾದ್ರೂ ಹೊಗಳ್ತಾರೆ, ನನಗೆ ಸನ್ಮಾನ ಮಾಡ್ತಾರೆ ಎಂದು ಯಾವತ್ತೂ ಅವರು ಬಯಸೋದಿಲ್ಲ. ಹಾಗಾಗಿ ಅವರು ನಿಜವಾಗ್ಲೂ ನಮ್ಮ ಸಮಾಜದ ಕಣ್ಣುಗಳು, ನಿಜವಾದ ದೇವರುಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಒಂದು ಕಡೆ ನಾವು ಆಲೋಚನೆಯನ್ನ ಮಾಡಿದ್ರೆ, ಇವತ್ತು ನಮ್ಮ ಮಂಗಳೂರಿನಲ್ಲಿ ಶೈಕ್ಷಣಿಕವಾಗಿ ನಾವು PUC ಮತ್ತು SSLC ಎರಡರಲ್ಲೂ ಇಡೀ ರಾಜ್ಯಕ್ಕೆ ಫಸ್ಟ್ ಇದ್ದೀವಿ ನಾವು. ಉಡುಪಿ ಮತ್ತೆ ನಾವು ಮಂಗಳೂರು, SSLC ಮತ್ತು PUC. ಮತ್ತೆ ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಆಗಿರ್ಬೋದು, ಕೈಗಾರಿಕಾ ಕ್ಷೇತ್ರ ಆಗಿರ್ಬೋದು, ಇವತ್ತಿಗೂ ಕೂಡ ನಾವು ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಮಂಗಳೂರಿನವರು ನಂಬರ್ 1 ಅಂತ ಹೇಳ್ಕೊತಾ ಇದ್ದೀವಿ. ಇದಕ್ಕೆ ಮೂಲ ಕಾರಣ, ನಿಜವಾದ ನೇರ ಕಾರಣ ನಮ್ಮ ಶಿಕ್ಷಕ ವೃಂದ. ಆ ಶಿಕ್ಷಕ ವೃಂದದವರು ಒಳ್ಳೆಯ ಸಮಾಜವನ್ನು ಕಟ್ಟಿರುವುದರಿಂದ ಇವತ್ತಿನ ದಿನದಲ್ಲಿ ನಾವು ನಮ್ಮ ಮಂಗಳೂರಿನವರು ಎಲ್ಲೋದ್ರೂ ಕೂಡ ಹೊಗಳ್ತಾರೆ. ಮಂಗಳೂರಿನ ಜನ ಒಳ್ಳೆಯವರು, ಪ್ರಾಮಾಣಿಕರು, ಸತ್ಯವಂತರು, ಸುಳ್ಳು ಹೇಳೋದಿಲ್ಲ, ನೇರವಾಗಿರುವಂತ ವಿಷಯವನ್ನೇ ಹೇಳ್ತಾರೆ, ಎಲ್ಲಾ ಕಡೆಯಲ್ಲೂ ಹೊಗಳ್ತಾರೆ. ಹಾಗಾಗಿ ಆ ಹೆಸರು ಬರಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಈ ತರದ ಒಳ್ಳೆ ಸಮಾಜವನ್ನ ನಮ್ಮ ಶಿಕ್ಷಕ ವೃಂದದವರು ಕಟ್ಟಿರುವುದರಿಂದ ನಮ್ಮ ಮಂಗಳೂರಿಗೆ ಹೆಸರು ಬರ್ತಾ ಇದೆ ಅಂತ ಈ ಮಾತನ್ನು ಹೇಳ್ತಾ, ನಮಗೆ ಅಪಾರವಾದ ಶಿಕ್ಷಕರಿಗೆ ಅಪಾರವಾಗಿರುವಂತ ಗೌರವವನ್ನ ಇವತ್ತಿಗೂ ಕೂಡ ನಮ್ಮ ಸಮಾಜ ಸಲ್ಲಿಸುತ್ತಿರುವುದನ್ನು ನಾವು ಕಣ್ಣಾರೆಗೆ ನಾವು ನೋಡ್ತಾ ಇದ್ದೀವಿ. ಒಂದು ಯಾವ್ದಾದ್ರು ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾವು ಹೋದ್ರೆ ಸಾಕು, ಶಿಕ್ಷಕರು ಹೇಳಿದ್ರೆ ಮುಗಿದೋಯ್ತು. ಮಕ್ಕಳು, ನಮ್ಮ ಮನೆಯ ಮಕ್ಕಳನ್ನು ಕೂಡ ಕಥೆನೂ ಅಷ್ಟೇ. ನಮ್ಮ ಮಕ್ಕಳಿಗೆ, ನಮ್ಮ ಚಿಕ್ಕ ಮಕ್ಕಳಿಗೆ ನಾವು ಹೇಳಿದ್ರೆ ಒಪ್ಪಿದ್ರೆ, ಅಪ್ಪ ನೀನು ಸುಳ್ಳು ಹೇಳ್ತೀಯ, ನೀನು ತಪ್ಪು ಹೇಳ್ತೀಯ ಅಂತಾರೆ. ನಮ್ಮ ಶಿಕ್ಷಕರು ಹೇಳಿದ್ರೆ ಮುಗೀತು, ನಮ್ಮ ಮಿಸ್ ಹೇಳಿದ್ದಾರೆ, ನಮ್ಮ ಸರ್ ಹೇಳಿದ್ದಾರೆ, ಅದೇ ಸರಿ, ನೀನು ಹೇಳ್ತಿರೋ ತಪ್ಪು ಅಂತ ಇವತ್ತಿಗೂ ಕೂಡ ಹೇಳ್ತಾರೆ. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಅಷ್ಟು ಇವತ್ತಿನ ಮಕ್ಕಳುಗಳು ಕೂಡ ಸಂಪೂರ್ಣವಾಗಿ ಶಿಕ್ಷಕರ ಮೇಲೆ ಅವಲಂಬಿತರಾಗಿದ್ದಾರೆ. ಹಾಗಾಗಿ ನಮ್ಮ ಶಿಕ್ಷಕ ವೃತ್ತಿ ನಮ್ಮ ಮೇಲೆ, ನಿಮ್ಮ ಮೇಲೆ ಅಪಾರ ಜವಾಬ್ದಾರಿ ಇದೆ. ಈ ಒಂದು ಸಮಾಜ ಸುಸ್ಥಿತಿಯಲ್ಲಿ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ನಿಮ್ಮಗಳ ಪಾತ್ರ ಅತಿ ಮುಖ್ಯ. ಮುಂದೆನೂ ಕೂಡ ಒಳ್ಳೆ ಸಮಾಜವನ್ನು ಕಟ್ಟಬೇಕು ಅಂದ್ರೆ ನಿಮ್ಮಗಳ ಪಾತ್ರ ಅತಿ ಮುಖ್ಯ ಎಂದು ತಿಳಿಸುತ್ತಾ, ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದೀರಿ. ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಹೇಳ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ನಮ್ಮದ ಮಾತುಗಳ ಮೂಲಕ ನಾವು ನಿಜವಾಗಿ ವಿಶೇಷ ಅಭಿನಂದನೆಯನ್ನ ಸಲ್ಲಿಸಬೇಕು. ಈ ಕಾರ್ಯಕ್ರಮಕ್ಕೆ DDP ಅವರು ಬರಬೇಕಿತ್ತು, ಉಪನಿರ್ದೇಶಕರು. ಅದರ ಸ್ಪಾಟ್ ಅಲ್ಲಿ ಮೆಸೇಜ್ ಬಂತು, ಸರ್ ಜಸ್ಟ್ ಹೋಗಿ ತಮ್ಮ ವಲಯದಲ್ಲಿ ಕೂತಿದ್ದಾರಷ್ಟೇ. ನಾನು KMK ಒಂದು 10 ನಿಮಿಷದ ಹಿಂದೆ ಫೋನ್ ಮಾಡಿ, ಸರ್ ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ತಾವು ಸಾಕ್ಷಿ ಆಗ್ಬೇಕಂತ ಹೇಳಿದಾಗ ಕೇವಲ 12-13 ನಿಮಿಷದಲ್ಲಿ ಬೋಳಾರದಿಂದ ಇಲ್ಲಿ ತನಕ ಬಂದು ನಮ್ಮ ದಕ್ಷಿಣ ವಲಯದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ HR ಈಶ್ವರ್ ಅವರು ಬಹಳ ಸ್ಫೂರ್ತಿಯುತವಾದಂತಹ ಮಾತುಗಳನ್ನು ಆಡಿದ್ದೀರಿ ಸರ್. ನಿಮ್ಮ ಮನದ ಮಾತುಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಮಗೆ ಸದಾ ಸ್ಫೂರ್ತಿಯ ಚಿಲುಮೆಯಾಗಿ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಸಂಪೂರ್ಣ ತೊಡಗಿಸುವ ಹಾಗೆ ಮಾಡುವವರು ಮಾಜಿ ಶಾಸಕರು, ನಮ್ಮ ಸಮಿತಿಯ ಸ್ವಾಗತಾಧ್ಯಕ್ಷರಾದಂತಹ ಜಯರಾಮ್ ಶೆಟ್ಟಿ ಅವರು. ಈ ಸಂದರ್ಭದಲ್ಲಿ ಸನ್ಮಾನವನ್ನ ಪಡೆದಂತಹ ಎಲ್ಲ ಮನೆಯವರು, ಕುಟುಂಬದವರು ಬಂದಿದ್ದಾರೆ, ಮಕ್ಕಳು, ಅವರ ಸ್ನೇಹಿತರೆಲ್ಲ ಬಂದಿದ್ದಾರೆ. ನಿಮಗೆ ಕೂಡ ಗೌರವಪೂರ್ವಕವಾಗಿ ಹಬ್ಬಕ್ಕ ಉತ್ಸವ ಸಮಿತಿಯಿಂದ ಒಂದು ಗೌರವ ಅರ್ಪಣೆಗಳನ್ನ ಸಲ್ಲಿಸುತ್ತಾ ಇದೀಗ ಅಧ್ಯಕ್ಷೀಯ ನುಡಿಗಳಾಗಿ ಜಯರಾಮ್ ಶೆಟ್ಟಿ ಅವರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ಆತ್ಮೀಯರೇ, ಹಬ್ಬಕ್ಕ ಉತ್ಸವ ಸಮಿತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಒಂದು ವಾರ ವಿಳಂಬವಾಯಿತು ಬೇರೆ ಬೇರೆ ಕಾರಣಗಳಿಂದ. ಪ್ರತಿ ವರ್ಷ ನಾವು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಬ್ಬಕ್ಕ ಉತ್ಸವಲ್ಲದೆ ಜರುಗಿಸ್ತಾ ಇದ್ದೇವೆ. ಸಮಾಜ ಸೇವೆ, ಜನರಲ್ಲಿ ಹೊಂದಾಣಿಕೆ ಮಾಡುವಂಥದ್ದು
ಆತ್ಮೀಯತೆಯನ್ನು ಮೂಡಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನನಗೆ ನೆನಪಿದೆ 1997ರಲ್ಲಿ ನಾವು ಹಬ್ಬಕ್ಕ ಉತ್ಸವ ಸಮಿತಿಯನ್ನು ರಚನೆ ಮಾಡಿದೆವು. ನಾನು ಆವಾಗ MLA ಆಗಿದ್ದೆ. ನನ್ನನ್ನು ಕೆಲವು ಪ್ರಮುಖರು ಹೋಟೆಲ್ ಬೃಂದಾವನ ತೊಕ್ಕೋಟ್ನಲ್ಲಿ ಕರೆದು, ನೀವು MLA ಆಗಿದ್ದೀರಿ, ಆದರೂ ಅಲ್ಲದೆ BJPಯಿಂದ MLA ಆದವರು, ಈ ಕ್ಷೇತ್ರ ಕೋಮು ಸೌಹಾರ್ದತೆಯನ್ನು ತಂದು ಕೊಡುವಲ್ಲಿ ನೀವು ಶಾಸಕರು ಕೆಲಸ ಮಾಡಬೇಕು. ಆ ದೃಷ್ಟಿಯಿಂದ ಎಲ್ಲವರನ್ನ ತೆಗೆದುಕೊಂಡು ರಾಣಿ ಹಬ್ಬಕ್ಕ ಅವಳು ಕೋಮು ಸೌಹಾರ್ದಕ್ಕೆ ಹೆಸರಾಂತರಾದವಳು. ಅವಳ ಆಳ್ವಿಕೆಯಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಒಟ್ಟಾಗಿದ್ದರು. ಅವರ ಸೇನಾಧಿಕಾರಿಗಳಲ್ಲಿ ಕೂಡ ಹಿಂದೂಗಳು, ಮುಸಲ್ಮಾನ್ಗಳು ಕೂಡ ಒಟ್ಟಾಗಿದ್ದರು. ಆದ್ದರಿಂದ ಆ ನೆಲೆಯಲ್ಲಿ ನಾವು ಕೋಮು ಸೌಹಾರ್ದತೆಯನ್ನು ಕಾಪಾಡೋ ದೃಷ್ಟಿಯಲ್ಲಿ, ಜೊತೆಗೆ ಸೌಹಾರ್ದವಾದಂಥ ಜೀವನವನ್ನು ನಡೆಸೋ ದೃಷ್ಟಿಯಲ್ಲಿ ನಾವು ಹಬ್ಬಕ್ಕ ಉತ್ಸವವನ್ನು ನಡೆಸ್ತಾ ಇದ್ದೇವೆ. ನಮಗೆ ಸಂತೋಷ. ನಾವು ಪೂರ್ಣ ಪ್ರೀತಿ ಪಾತ್ರ ಆಗಿದೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ಇರುವವರೆಲ್ಲ ಒಬ್ಬೊಬ್ಬರು ಒಂದೊಂದು ಪಕ್ಷ. ನಾನೊಂದು ಪಾರ್ಟಿ, ದಿನಕರ್ ಉಳ್ಳಾಲ್ ಒಂದು ಪಾರ್ಟಿ, ಹೈದರಾಬಾದ್ ಪಾರ್ಟಿ ಅವರೊಂದು ಪಾರ್ಟಿ, ಬೇರೆ ಬೇರೆ. ಆದರೆ ಇದರ ಒಳಗೆ ಧನಲಕ್ಷ್ಮಿ ಹೆಟ್ಟಿಯವರು ನಾವು ಒಂದೇ ಪಾರ್ಟಿ. ನಾವು ನಮ್ಮಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ, ಅದು ಬೇರೆ ವಿಚಾರ. ಆದ್ದರಿಂದ ನಮಗೆ ಹಬ್ಬಕ್ಕ ಉತ್ಸವ ಮತ್ತು ಜನಜೀವನ ಯಶಸ್ವಿಗೊಳಿಸುವ ದೃಷ್ಟಿಯಿಂದ ಈ ದಿವಸ ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಒಳ್ಳೆಯ ಮಾತನಾಡಿದರೆ ಇಲ್ಲ ಶಿಕ್ಷಕರು, ಒಳ್ಳೆಯ ಮಾರ್ಗದರ್ಶನವನ್ನು ಕೂಡ ನೀಡಿದರು. ನಮ್ಮ ಸಮಾಜ ದೇಶವನ್ನು ಕಟ್ಟುವ ದೃಷ್ಟಿಯಲ್ಲಿ ಶಿಕ್ಷಣ ಅತ್ಯಂತ ಪ್ರಭಾವಿ ಮತ್ತು ಅತ್ಯಂತ ಮುಖ್ಯವಾದದ್ದು. ಆ ಎಲ್ಲ ದೃಷ್ಟಿಯಿಂದ ಹಬ್ಬಕ್ಕ ಉತ್ಸವ ಸಮಿತಿ ಜನರಾಗಿಯಾಗಿ ಈ ಭಾಗದ ಜನರನ್ನು ಒಟ್ಟಾಗಿ ತೆಗೆದುಕೊಂಡು ಮುಂದೆ ಕೂಡ ಸೌಹಾರ್ದಯುತವಾಗಿ ಜೀವನ ಮಾಡೋ ದೃಷ್ಟಿಯಲ್ಲಿ ನಾವು ಒಳ್ಳೆಯ ರೀತಿಯ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ, ನಿಮ್ಮೆಲ್ಲ ಸಹಕಾರ ಇರಲಿ. ನಮಗೆ ದೊಡ್ಡ ಸಂಖ್ಯೆಯಲ್ಲಿ ಸೇರಿ, ನಾನು ಬರುವಾಗ ದಿನಕರ್ ಉಳ್ಳಾಲ್ ಹತ್ರ ಹೇಳಿದೆ, ಇನ್ನೊಂದು 20 ಜನ ಕೂಡ ಆಗ್ತಾರಾ ಇಲ್ವಾ ಅಂತ. ಆದರೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸೇರ್ಕೊಂಡಿದ್ದೀವಿ. ಆದ್ದರಿಂದ ನಿಮ್ಮ ಸಹಾಯ ಸಹಕಾರ ನಮಗೆ ಇರಲಿ. ನಾವು ಸರ್ಕಾರದಿಂದ ಹಣ ಅಪೇಕ್ಷೆ ಮಾಡ್ತಾ ಇದ್ದೇವೆ ಖಂಡಿತ. ಯಾಕಂತ ಹೇಳಿದರೆ ಒಂದು ಉತ್ಸವ ಮಾಡಬೇಕಾಗಿದ್ರೆ 10 ಲಕ್ಷ ರೂಪಾಯಿವರೆಗೆ ಬೇಕಾಗುತ್ತದೆ. ನನ್ನ ಸರಿ ನೆನಪಿದೆ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿರುವಾಗ ನಾವು ದಿನಕರ್ ಉಳ್ಳಾಲೆಲ್ಲ ಹೋದಾಗ ಅವರು ಅತ್ತಾಗಿತ್ತಾಗ ನೋಡಲಿ 25 ಲಕ್ಷ ರೂಪಾಯಿನ ಸ್ಯಾಂಕ್ಷನ್ ಮಾಡಿದ್ದು ನಮಗೆ ಆ ವರ್ಷ. ಆದ್ದರಿಂದ ಅದರ ನಂತರ ಕೆಲವು ವರ್ಷದವರೆಗೆ ಬರ್ತಾ ಇತ್ತು. ಆದರೆ ಆ ನಂತರ ಸಾರ್ವಜನಿಕರಿಂದ ವಿರೋಧ ಬಂತು. ಯಾಕಂತ ಹೇಳಿದರೆ ಅದು ಸರ್ಕಾರಿ ಹಣ, ಸರ್ಕಾರ ಉತ್ಸವ ಆಗಬೇಕು, ಅಲ್ಲದೆ ನೀವು ಖಾಸಗಿಯವರು ಮಾಡಬಾರದು ಎಂಬ ವಿಚಾರದಿಂದ ಅದಕ್ಕೆ ಮತ್ತೆ ಜಿಲ್ಲಾಧಿಕಾರಿಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ನಾವು ಮತ್ತೆ ಒಪ್ಕೊಂಡು ಆ ದಿವಸದಿಂದ ನಾವು ಈ ಉತ್ಸವವನ್ನು ಹಾಗೆ ಮುಂದೋಗಿ. ಆದರೆ ಸರ್ಕಾರಿ ಉತ್ಸವ ಈಗ ಹಣ ಬರ್ತಾನೂ ಇಲ್ಲ, ಅದು ಆಗ್ತಾನೂ ಇಲ್ಲ. ಆದರೆ ನಾವು ಉಳ್ಳಾಲದಲ್ಲಿ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಅದನ್ನು ಮುಂದುವರಿಸ್ತಾ ಇದ್ದೇವೆ. ನಮಗೆ ವಿಶ್ವಾಸ ಇದೆ, ಜನ ನಮ್ಮವರು, ನಾವು ಮತ್ತು ಒಟ್ಟಾಗಿದ್ದುಕೊಂಡು ಸೌಹಾರ್ದಯುತವಾದಂಥ ಒಂದು ವಾತಾವರಣಕ್ಕೆ ತಯಾರು ಮಾಡೋ ದೃಷ್ಟಿಯಿಂದ ಹಬ್ಬಕ್ಕ ಉತ್ಸವವನ್ನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದು ಯಶಸ್ವಿ ಆಗೋ ದೃಷ್ಟಿಯಿಂದ ನಿಮ್ಮ ಸಹಾಯ ಸಹಕಾರ ನನಗೆ ಮುಂದೆ ಸಿಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೈಯಕ್ತಿಕ ನೆಲೆಯಲ್ಲಿ ತಮ್ಗೆಲ್ರಿಗೂ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಇದು ಒಂದು ರೀತಿಯಲ್ಲಿ ನಮಗೆ ಹೆಮ್ಮೆ ತರುವಂಥ ಕೆಲಸ. ಇನ್ನು ನಮ್ಮ ಹಲವಾರು ಕಾರ್ಯಕ್ರಮಗಳಿದೆ. ನಮ್ಮ ನವೆಂಬರ್ 1ಕ್ಕೆ ರಾಜ್ಯೋತ್ಸವ ಕಾರ್ಯಕ್ರಮ ಇಲ್ಲೇ ನಡೀತಿದೆ. ಅದೇ ನವೆಂಬರ್ 26ಕ್ಕೆ ಸಂವಿಧಾನದ ಬಗ್ಗೆ ನಾವು ಕಾರ್ಯಕ್ರಮವನ್ನು ನೋಡ್ತೇವೆ. ಡಿಸೆಂಬರ್ಲಿ ಉಪನ್ಯಾಸ ಕಾರ್ಯಕ್ರಮ ಇದೆ. ಜನವರಿಲಿ ಪುನಃ ಒಂದು ಉಪನ್ಯಾಸ ಕಾರ್ಯಕ್ರಮ ಇದೆ. ಫೆಬ್ರವರಿಲಿ ನಮ್ಮ ಹಬ್ಬಕ್ಕ ಉತ್ಸವ ನಡೀಲಿಕ್ಕಿದೆ ಉಳ್ಳಾಲದಲ್ಲಿ. ಎಲ್ಲ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ನೀವೆಲ್ಲರೂ ಹಬ್ಬಕ್ಕಳ ಪರವಾಗಿ ನೀವೆಲ್ಲರೂ ಬರ್ಬೇಕು. ಯಾಕಂದ್ರೆ ಹಬ್ಬಕ್ಕಳಿಗೆ ಬೇಕಾಗಿ ನೀವು ಬರ್ಬೇಕು ಅಂತ ಹೇಳಿಕೊಂಡು ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುವಂತ ಕಾರ್ಯಕ್ರಮ ನಮ್ಮಲ್ಲಿದೆ. ತಾವೆಲ್ಲರೂ ಮಹಿಳೆಯರು, ವಿಶೇಷವಾಗಿ ಅಧ್ಯಾಪಕರಿಂದ ನಾವು ಸ್ಟಾರ್ಟ್ ಮಾಡಿದಂತ ಹಬ್ಬಕ್ಕ ಉತ್ಸವ ಸಮಿತಿ, ಹೆಚ್ಚಿನವರು ಭಾಸ್ಕರ ಇಕ್ಕೋಲಿ, KI ಚಂದ್ರ ಆಗ್ಲಿ, ನಾವೆಲ್ಲರೂ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಪುಷ್ಕಲ್ ಕುಮಾರ್ ಆಗ್ಲಿ ಯಾರೇ ಇದ್ರು ಕೂಡ ಇವತ್ತು ಹೈದರಾಬಾದ್ ನನ್ನ ಮಟ್ಟಿಗೆ ಇದ್ದಾರೆ, ಜಯರಾಮ್ ಶೆಟ್ಟಿ ಇದ್ದಾರೆ, ಪ್ರಧಾನಮಂತ್ರಿ ನಾವು ಜೀವಂತವಾಗಿದ್ದೇವೆ. ಯಾವ ರೀತಿಯಲ್ಲಿ 5 ರೂಪಾಯಿ ಬೊಂಡಗೆತ್ತಿಕೊಂಡು ಆಲೆ ಬಕ್ಕನವ್ರು ನಮ್ಮ ಮಟ್ಟಿಗಿದ್ದಾರೆ. ನಿಮ್ಗೆ ಹೇಳಿದ್ರೆ ವಿಶೇಷ ಆಗ್ಬೋದು. ಬೊಂಡಗೆತ್ತಿ 5 ರೂಪಾಯಿ ಸಂಪಾದನೆ ಮಾಡಿಕೊಂಡು ನಾವು ಮಾಡಿದಂತ ಹಬ್ಬಕ್ಕೋತ್ಸವ, ಅದು ಇಲ್ಲಿ ದೇವಲಗಟ್ಟೆಯಲ್ಲಿ ಮಾಡಿದ ಹಬ್ಬಕ್ಕೋತ್ಸವಕ್ಕೆ ಬೊಂಡಗೆತ್ತಿ ನಾವು ಮಾರಿ ಸೇಲ್ ಮಾಡಿ ಬೊಂಡಗೆತ್ತಿ ಮಾಡಿದ್ದು. ಚೆಕ್ ಪೋಸ್ಟ್ ಅಲ್ಲಿ 5 ರೂಪಾಯಿ ಹಾಕಿದವರು ಕೊಟ್ಟವರು ಸಹ ಇದ್ದಾರೆ ನಮ್ಗೆ. ಅಂತ ಹಬ್ಬಕ್ಕೋತ್ಸವ ನಾವು ಮಾಡಿ ಈ ಸ್ಥಾನಮಾನಕ್ಕೆ ತಂದೇವೆ. ನಿಮ್ಗೆಲ್ರಿಗೂ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಮಾಡಿ ಮೊಮೆಂಟ್
ಆತ್ಮೀಯರೇ, ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ಬಹಳ ಭಾವುಕವಾಗಿರುವಂತಹ ಹಬ್ಬಕ್ಕೋಸ್ಕರ ಸರಳಿದಾಗೆ ನಾವು 12 ತಿಂಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮ, ಆದ್ರೆ ಇದೊಂದು ಸೆಲ್ಫ್ ಅಟ್ಯಾಚ್ಡ್ ಅಂತ ಹೇಳ್ತೇವೆ. ಈ ಕಾರ್ಯಕ್ರಮ ಬಹು ನಿರೀಕ್ಷಿತ ಮತ್ತು ಬಹಳ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಮ್ಮ ಸ್ವಾಗತ ಅಧ್ಯಕ್ಷರ ನೆನಪಿನ ಕಾಣಿಕೆಯ ಮೂಲಕ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸದಾನಂದ ಬಂಗೇರ್ ಉಪಾಧ್ಯಕ್ಷರು, ಸೋಮೇಶ್ವರ ಪುರಸಭೆ ಉಪಾಧ್ಯಕ್ಷರಾದಂತಹ ರವಿಶಂಕರ್ ಅವರಿಗೆ ನೆನಪಿನ ಗೌರವವನ್ನ ನೀಡುವುದರ ಮೂಲಕ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಿರಿಯರು ಉಪಾಧ್ಯಕ್ಷರಾದಂತಹ ಹೈದರ್ ಪ್ರತಿಪಾಡಿಯವರು, ಕೊಣಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಗೀತಾ ದಾಮೋದರ್ ಇವರಿಗೆ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಸ್ನೇಹಿತರೆ, ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ಇದೀಗ ವಂದನಾರ್ಪಣೆಯೊಂದಿಗೆ ನಮ್ಮ ಮುಂದೆ ಶಶಿಕಾಂತ್ ಅವರು ಬರ್ತಾರೆ. ತದನಂತರ ರಾಷ್ಟ್ರಗೀತೆ, ಅನಂತರ ಲಘು ಉಪಹಾರದ ವ್ಯವಸ್ಥೆ ಇದೆ. ಕುಟುಂಬಿಕರು ದಯವಿಟ್ಟು ನಿಮ್ಮ ಗುಂಪು ಫೋಟೋವನ್ನ ಮತ್ತೆ ನಾವು ತಗೊಳ್ಬಹುದು. ಇಲ್ಲಿ ಅವಕಾಶಗಳಿದೆ. ಎಲ್ಲ ಅಭಿಮಾನಿಗಳಿಗೆ, ವಿದ್ಯಾರ್ಥಿಗಳಿಗೆ ಕೂಡ ಅವಕಾಶ ಇದೆ. ಇದೀಗ ಧನ್ಯವಾದ ಸಮರ್ಪಣೆ ಶ್ರೀಮತಿ ಶಶಿಕಾಂತಿ ಅವರಿಂದ. ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು. ಉಳ್ಳಾಲ ವೀರರಾಣಿ ಅಬ್ಬಕ್ಕ ಸಮಿತಿಯು ಇಂದು ಆಯೋಜಿಸಿದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬಂದು ಉದ್ಘಾಟನೆ ಮಾಡಿದ ಸನ್ಮಾನ್ಯ ಶ್ರೀ ಕೆ ರಾಜು ಮೊಗವೀರ ಕೆಇಎಸ್ ಕುಲಸಚಿವರು, ಮಂಗಳೂರು ವಿಶ್ವವಿದ್ಯಾಲಯ ಇವರಿಗೆ ಸಮಿತಿಯ ವತಿಯಿಂದ ಧನ್ಯವಾದಗಳು. ಹಾಗೆಯೇ ವೀರರಾಣಿ ಅಬ್ಬಕ್ಕ ಸಮಿತಿಯ ಮೇಲೆ ಪ್ರೀತಿ ಇಟ್ಟು ಬಂದ ಸನ್ಮಾನ್ಯ ಶ್ರೀ KR ಚಂದ್ರ, ನಿವೃತ್ತ ಶಿಕ್ಷಕರು, ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ ಇವರಿಗೂ ನಮ್ಮ ಸಮಿತಿಯ ವತಿಯಿಂದ ಧನ್ಯವಾದಗಳು. ಸನ್ಮಾನ್ಯ ಡಾಕ್ಟರ್ ಇಸ್ಮಾಯಿಲ್ ಎನ್, ವಿಶ್ರಾಂತ ಪ್ರಾಚಾರ್ಯರು, ಬದ್ರಿಯಾ ಪದವಿ ಪೂರ್ವ ಕಾಲೇಜು ಮಂಗಳೂರು ಸರ್, ತಮಗೆ ಕೂಡ ವೀರರಾಣಿ ಅಬ್ಬಕ್ಕ ಸಮಿತಿಯ ವತಿಯಿಂದ ಧನ್ಯವಾದಗಳು. ಸನ್ಮಾನ್ಯ ಸಿರಿಲ್ ವಿ ವೇಗಸ್, ನಿವೃತ್ತ ಮುಖ್ಯ ಶಿಕ್ಷಕರು, ಸಂತ ಸೆಬೆಸ್ಟಿಯನ್ ಅನುದಾನಿತ ಪ್ರೌಢಶಾಲೆ ಪೆರ್ಮನ್ನೂರು ಸರ್, ತಮಗೆ ಕೂಡ ವೀರರಾಣಿ ಅಬ್ಬಕ್ಕ ಸಮಿತಿಯ ವತಿಯಿಂದ ಧನ್ಯವಾದಗಳು. ಹಾಗೆಯೇ ನಮ್ಮ ಅಧ್ಯಕ್ಷರಾದ ದಿನಕರ್ ಉಳ್ಳಾಲ್ ಇವರಿಗೂ ಸಮಿತಿಯ ಪರವಾಗಿ ಧನ್ಯವಾದಗಳು. ಅಂತೆಯೇ ವೇದಿಕೆಯಲ್ಲಿ ಆಸೀನರಾಗಿರುವ ಸನ್ಮಾನ್ಯ ಶ್ರದ್ಧಾನಂದ ಬಂಗೇರ ಗೌರವ ಉಪಾಧ್ಯಕ್ಷರು, ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ, ಜಯರಾಮ್ ಶೆಟ್ಟಿ ಹಾಗೂ ಹೈದರ್ ಪರ್ತಿಪಾಡಿ ಹಾಗೂ ಶಿಕ್ಷಣಾಧಿಕಾರಿ ಈಶ್ವರ್ ಹಾಗೂ ಗೀತಾ ದಾಮೋದರ್, ರವಿಶಂಕರ್ ಹಾಗೂ ನಮ್ಮ ಆಲೆಬಕ್ಕ ಹಾಗೂ ದೇವಕಿ ಆರ್ ಉಳ್ಳಾಲ್ ಇವರೆಲ್ಲರಿಗೂ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಪ್ರಧಾನ ಕಾರ್ಯದರ್ಶಿ ಧನಲಕ್ಷ್ಮಿ ಗಟ್ಟಿ ಹಾಗೂ ಇವರಿಗೆ ಕೂಡ ಧನ್ಯವಾದಗಳು. ಅಂಗನವಾಡಿಯಿಂದ ಬಂದ ಎಲ್ಲರಿಗೂ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ನಮ್ಮ ವೀರರಾಣಿ ಅಬ್ಬಕ್ಕ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಬಿಟ್ಟು ಹೋಗಿದ್ರೆ ಕ್ಷಮಿಸಿ, ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಮಹಿಳೆಯರು, ಪುರುಷರು ಎಲ್ಲರಿಗೂ ಅಬ್ಬಕ್ಕ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮಾಧ್ಯಮ ಮಿತ್ರರಿಗೂ ಅಬ್ಬಕ್ಕ ಸಮಿತಿಯ ವತಿಯಿಂದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳಾಗಿ ಪರೋಕ್ಷವಾಗಿ ಬ್ರಾಹ್ಮಣ ಮೇಳಾ ಮಂಡಳ, ದುರ್ಗಾವಾಹಿನಿ ಮತ್ತು ಎಲ್ಲ ಸ್ಥಳೀಯ ಮಾತೆಯರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮದ ಕೊನೆಗೆ ರಾಷ್ಟ್ರಗೀತೆ. ನಮನ ವಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ.